Hello, welcome you all to our Yatharth Kannada 2.0 batch. ಹೇಗಿದ್ರೆ ಎಲ್ಲರೂ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಅಮೇಸಿಂಗ್. ಇವತ್ತಿನ ಕ್ಲಾಸ್ನಲ್ಲಿ ವಿ ಆರ್ ಡೀಲಿಂಗ್ ವಿತ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್ ಚಾಪ್ಟರ್. ಫಸ್ಟ್ ಆಫ್ ಆಲ್ ಆ್ಯಪಲ್ಲಿ ಯಾವ ಥರ ಈ ಒಂದು ಬ್ಯಾಚ್ ನೋಟ್ಸ್ನ ಆಕ್ಸೆಸ್ ಮಾಡೋದು ಅಂತ ಹೇಳಿ ನೋಡೋಣ. ನೀವು ಆ್ಯಪಿಗೆ ಹೋಗ್ತೀರಾ, ಯಥಾರ್ಥ ಕನ್ನಡ 2.0 ಅಂತ ಹೇಳೋದನ್ನ ಸರ್ಚ್ ಮಾಡ್ತೀರಾ ಸರ್ಚ್ ಬಟನ್ನಲ್ಲಿ. ಸೊ ನಿಮಗೆ ಬ್ಯಾಚಸ್, ಡಿಸ್ಕ್ರಿಪ್ಷನ್, ಸಬ್ಜೆಕ್ಟ್ಸ್, ರಿಸೋರ್ಸಸ್ ಎಲ್ಲ ಸಿಕ್ಬಿಡುತ್ತೆ. ಸಬ್ಜೆಕ್ಟಿಗೆ ಕ್ಲಿಕ್ ಮಾಡಿದ್ರೆ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಇದು ವಿಡಿಯೋ ಅಲ್ಲಿರುತ್ತೆ, ಬಟ್ ವಿಡಿಯೋ ಪ್ಲೇ ಆಗೋದು ಯೂಟ್ಯೂಬ್ನಲ್ಲಿ. ಆ ನೋಟ್ಸ್ನ ನೀವು ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಆ್ಯಂಡ್ ದೀಸ್ ಆರ್ ದ ಟಾಪಿಕ್ಸ್ ಐ ಆಮ್ ಗೋಯಿಂಗ್ ಟು ಕವರ್ ಟುಡೇ. ಕೆಮಿಕಲ್ ಕಾಂಬಿನೇಷನ್ ಫಾಲೋಡ್ ಬೈ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಅಯಾನ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಸೊ ಫಸ್ಟಿಗೆ ಈ ಆಟಮ್ ಬಗ್ಗೆ ಕ್ಯೂರಿಯಾಸಿಟಿ ಎಲ್ಲಿಂದ ಹುಟ್ಕೊಳ್ತು? ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ ಫಿಲಾಸಫರ್ ಮಹರ್ಷಿ ಕಣದ್ ಹೇಳ್ತಾರೆ, ನೀವು ಮ್ಯಾಟರನ್ನು ಇಫ್ ವಿ ಗೋ ಆನ್ ಡಿವೈಡಿಂಗ್ ದ ಮ್ಯಾಟರ್ ವಿಚ್ ಇಸ್ ಕಾಲ್ಡ್ ಎಸ್ ಪದಾರ್ಥ, ನಾವು ಒಂದು ಪಾಯಿಂಟಿಗೆ ರೀಚ್ ಆಗ್ತೀವಿ. ಅಲ್ಟಿಮೇಟ್ಲಿ ಆ ಸ್ಟೇಜ್ ಬರುತ್ತೆ ವೇರ್ ವಿ ಕೆನಾಟ್ ಕಟ್ ದಿಸ್ ಆಟಮ್ ಬಿಯಾಂಡ್. ಸೊ ಅದನ್ನು ನಾವೇನು ಅಂತ ಹೇಳಿ ಕರಿತೀವಿ? ಪರಮಾಣು ಅಂತ ಹೇಳಿ ಕರಿತೀವಿ. ಪರಮಾಣು ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಆಟಮ್ ಅಂತ ಹೇಳಿ ಅರ್ಥ. ಸೊ ಇನ್ನೊಬ್ಬ ಇಂಡಿಯನ್ ಫಿಲಾಸಫರ್ ಇದ್ರು, ಫಕ್ಕುದ ಕಟ್ಯಯಾಮ ಅಂತ ಹೇಳಿ. ಅವರು ಕೂಡ ಹೇಳ್ತಾರೆ, ಈ ಪಾರ್ಟಿಕಲ್ಸ್, ಆಟಮ್ ಅಂತ ಹೇಳೋ ಪಾರ್ಟಿಕಲ್ಸ್ ನಾರ್ಮಲಿ ಎಕ್ಸಿಸ್ಟ್ ಇನ್ ಅ ಕಂಬೈನ್ಡ್ ಫಾರ್ಮ್ ಅಂತ ಹೇಳಿ. ಅವರು ಒಬ್ಬರೇ ಇರಲ್ಲ, ಯಾವಾಗಲೂ ಕೂಡ ಕಂಬೈನ್ಡ್ ಫಾರ್ಮ್ನಲ್ಲಿ ಇರಲಿಕ್ಕೆ ಅವ್ರು ಇಷ್ಟಪಡ್ತಾರೆ ಅಂತ ಹೇಳಿ. ಓಕೆ, ನಾವು ಅರೌಂಡ್ ದ ಸೇಮ್ ಎರಾ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರ್ಸ್, ಡೆಮೋಕ್ರಿಟಿಸ್ ಆಗಿರ್ಬೋದು, ಲ್ಯೂಸಿಪಸ್ ಆಗಿರ್ಬೋದು, ಸಜೆಸ್ಟೆಡ್ ದಟ್ ಇಫ್ ವಿ ಗೋ ಆನ್ ಡಿವೈಡಿಂಗ್ ದ ಮ್ಯಾಟರ್, a stage will come when particles obtained cannot be divided further. The same opinion ಇತ್ತು that atom ಅಂತ ಹೇಳಿದ್ರೆ indivisible, ಅದನ್ನ ಮತ್ತೆ ಡಿವೈಡ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳೋ ರೀತಿನಲ್ಲಿ ಎಲ್ಲ ಫಿಲಾಸಫರ್ಸ್ಗಳು, ಬೇರೆ ಬೇರೆ ಫಿಲಾಸಫರ್ಸ್, ಇಂಡಿಯನ್ ಅಬ್ರಾಡ್ ಫಿಲಾಸಫರ್ಸ್ ಎಲ್ಲ ಬಿಲೀವ್ ಮಾಡಿದ್ರು. ದಟ್ ವಾಸ್ ದೇರ್ ಬಿಲೀಫ್ ಸಿಸ್ಟಮ್. All this was based on the philosophical consideration and not much experimental work to validate these ideas could be done till the 18th century. 18th ಸೆಂಚುರಿನಲ್ಲಿ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಾನ್ಸ್ ಇದು ಇನ್ವೆಸ್ಟಿಗೇಷನ್, ಪ್ರೋಟಾನ್ಸ್ ಇದು ಇನ್ವೆಸ್ಟಿಗೇಷನ್, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ನ ಎಲ್ಲರೂ ಕೂಡ ಅಟ್ಲೀಸ್ಟ್ ಅದನ್ನ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ಮೋಸ್ಟ್ 1850 ಕ್ರಾಸ್ ಆಗಿದ್ದ ನಂತರ. ಓಕೆ, ಆ 18th ಸೆಂಚುರಿವರೆಗೂ ಕೂಡ ಆಟಮ್ ಒಳಗಡೆ ಏನೋ ಒಂದು ಇದೆ ಅಂತ ಹೇಳೋದನ್ನ ಯಾರಿಗೂ ಕೂಡ ಬಿಲೀವ್ ಮಾಡೋಕ್ಕಾಗಿರಲಿಲ್ಲ. ಸೊ ಬೈ ದ ಎಂಡ್ ಆಫ್ 18th ಸೆಂಚುರಿ ಸೈಂಟಿಸ್ಟ್ ರೆಕಾಗ್ನೈಸ್ಡ್ ದ ಡಿಫರೆನ್ಸ್ ಬಿಟ್ವೀನ್ ಎಲಿಮೆಂಟ್ಸ್, ಕಂಪೌಂಡ್ಸ್ ನ್ಯಾಚುರಲಿ, ವಿಚ್ ಬಿಕೇಮ್ ನ್ಯಾಚುರಲಿ ಕೈಂಡ್ ಆಫ್ ಅದೊಂಥರ ಇಂಟ್ರೆಸ್ಟ್ ಕೊಡ್ತು ಎಲ್ರಿಗೂ ಕೂಡ ಇನ್ ಫೈಂಡಿಂಗ್ ಔಟ್ ಹೌ ದೀಸ್ ಕಂಪೌಂಡ್ಸ್ ಆರ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್ ಆಫ್ ಎಲಿಮೆಂಟ್ಸ್. ಏನಕ್ಕೆ ಎಲಿಮೆಂಟ್ಸ್ಗಳು ಕಂಬೈನ್ ಆಗಬೇಕು ಅಂತ ಹೇಳುವಂತಹ ಥಾಟ್ ಎಲ್ರಿಗೂ ಕೊಡುತ್ತೆ. ಸೊ ಆಂಟಾಯ್ನ್ ಎಲ್ ಲೆವಾಯ್ಸಿಯರ್ ಅಂತ ಹೇಳುವಂಥವರು ಫೌಂಡೇಶನ್ ಹಿಡ್ತಾರೆ, ಲೇಟ್ ದ ಫೌಂಡೇಶನ್ ಆಫ್ ಕೆಮಿಕಲ್ ಸೈನ್ಸಸ್ ಬೈ ಎಸ್ಟಾಬ್ಲಿಷಿಂಗ್ 2 important laws of chemical combination. Actually there are many laws, but 2 important laws ನ ನೀವು ಕ್ಲಾಸ್ 9th ನಲ್ಲಿ ಕಲಿತೀರಾ. ಸೊ ಆಂಟಾಯ್ನ್ ಲೆವಾಯ್ಸಿಯರ್ ಅಂತ ಹೇಳುವವ್ರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಅರೆ ಈ ಆಟಮ್ ಎಲಿಮೆಂಟ್ಸ್ ಎಲ್ಲ ಯಾಕೆ ಕಂಬೈನ್ ಆಗಬೇಕು, ಯಾಕೆ ಅವ್ರ ಎಲಿಮೆಂಟ್ಸ್ನ ಕಂಪೌಂಡ್ಸನ್ನು ಕೊಡಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಇದೆ, ಆಯಿತಾ, ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ ಆ್ಯಂಡ್ ವಾಟರ್ ಕೊಡ್ತಾ ಇದೆ ಅದು. ಸೊ ವಾಟರ್ ಇಸ್ ಅ ಕಂಪೌಂಡ್, ರೈಟ್? ಯಾಕೆ ಈ ಎಲಿಮೆಂಟ್ಗಳು ಕಂಬೈನ್ ಆಗಿ ಕಂಪೌಂಡನ್ನು ಕೊಡಬೇಕು ಅಂತ ಹೇಳಿದ್ರದ್ದು ಆ ಒಂದು ಕ್ಯೂರಿಯಾಸಿಟಿ ಬಂದಾಗ ಈ ಒಂದು ಕೆಮಿಕಲ್ ಕಾಂಬಿನೇಷನ್ ಲಾ ಬರುತ್ತೆ. ಸೊ ಫಸ್ಟ್ ಲಾ ಹೇಳುತ್ತೆ, ದೆರ್ ಆರ್ 2 laws ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ನಲ್ಲಿ ನಾವು 2 ಲಾವನ್ನು ಕಲಿತೀವಿ. ದ ಫಸ್ಟ್ ಲಾ ಬಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ವಿಚ್ ವಾಸ್ ಗಿವನ್ ಬೈ ಆಂಟಾಯ್ನ್ ಲೆವಾಯ್ಸಿಯರ್. ದ ಸೆಕೆಂಡ್ ಲಾ ಬಂದು ಜೋಸೆಫ್ ಎಲ್ ಪ್ರೌಸ್ಟ್ ಕೊಟ್ಟಿರುವಂಥದ್ದು ಕಾನ್ಸ್ಟೆಂಟ್ ಕಾಂಪೋಸಿಷನ್ ಬಗ್ಗೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಆಕ್ಟಿವಿಟಿ 3.1 ಅಲ್ಲಿ ಹೇಳ್ತಾರೆ, ಟೇಕ್ ಒನ್ ಆಫ್ ದ ಫಾಲೋವಿಂಗ್ ಎಕ್ಸ್ ಆ್ಯಂಡ್ ವೈ ಕೆಮಿಕಲ್ಸ್. ಎಕ್ಸ್ ಬಂದು ಕಾಪರ್ ಸಲ್ಫೇಟ್, ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಪೌಡರ್ ತಗೊಳ್ತೀರಾ, ಎಷ್ಟು ಅಂತ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ವೈಟ್ ಕಲರ್ ಸೋಡಿಯಂ ಕಾರ್ಬೋನೇಟನ್ನು ಕೂಡ ತಗೊಳ್ತಾರೆ, ವೈಟ್ ಕಲರ್ ಸೋಡಿಯಂ ಕಾರ್ಬೋನೇಟ್. ಸೆಕೆಂಡ್ ಒನ್ ಬೇರಿಯಂ ಕ್ಲೋರೈಡ್, ಸೋಡಿಯಂ ಸಲ್ಫೇಟ್. ಮೂರನೇದು ಲೆಡ್ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್. Prepare separately 5% solution of any one of the pair. 5% solution ಅಂತ ಹೇಳಿದ್ರೆ ನಿಮಗೆ ಪರ್ಸೆಂಟೇಜ್ ಬೈ ಮಾಸ್ನ ನಿಮಗೆ ಸೆಕೆಂಡ್ ಚಾಪ್ಟರ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಏನದರ ಅರ್ಥ? 5% solution in 10 ml of water. 10 ml of water. ಇಲ್ಲಿ 5 grams of copper sulfate and sodium carbonate you're dissolving in
10 ml. ಟುಗೆದರ್ ಅವ್ರು 5% ಅಂತ ಹೇಳಿದ್ರೆ ಮೇ ಬಿ 2.5 grams ಆಫ್ ಕಾಪರ್ ಸಲ್ಫೇಟು, 2.5 grams ಆಫ್ ಸೋಡಿಯಂ ಕಾರ್ಬೋನೇಟ್, ಟೋಟಲ್ 5 grams ಆಫ್ ಸೊಲ್ಯೂಟನ್ನು 10 ml ಆಫ್ ವಾಟರ್ನಲ್ಲಿ ನೀವು ಸ್ಟಿರ್ ಮಾಡ್ತೀರಾ. ಟೇಕ್ ಅ ಲಿಟಲ್ ಅಮೌಂಟ್ ಆಫ್ ಓಕೆ ಎಕ್ಸನ್ನು ಮಾತ್ರ ಅವ್ರು 5% ಅಂತ ಹೇಳಿ ಕೊಡ್ತಾರೆ. 5% ಸೊಲ್ಯೂಷನ್ ಆಫ್ ಎನಿ ಒನ್ ಪೇರ್ ಆಫ್ ಸಬ್ಸ್ಟೆನ್ಸ್ ಲಿಸ್ಟೆಡ್ ಅಂಡರ್ ಎಕ್ಸ್ ಆ್ಯಂಡ್ ವೈ ಇನ್ ಈಚ್ 10 ml ವಾಟರ್. ಸೊ ನೀವು ಎರಡು ಸಪ್ರೇಟ್ ಆಗಿರುವಂತಹ 10 ml ನಲ್ಲಿ 5% ಎಕ್ಸ್ ತಗೊಳ್ತೀರಾ, ವೈ ತಗೊಳ್ತೀರಾ 10 ml, ಇದು ಕೂಡ 5% ಇರುತ್ತೆ. ಓಕೆ, ಸೊ ಎನಿಥಿಂಗ್ X can be copper sulfate, X can be barium chloride, X can be lead nitrate. If you take X as copper sulfate, ಅದರ pair sodium carbonate ನ ತಗೊಳ್ತಾ ಹೋಗ್ತೀರಾ. Take a little amount of solution of Y in a conical flask and some solution of X in the ignition tube. So ಇದನ್ನ ಹೆಂಗ್ ತಗೊಳ್ತೀರಾ ಅಂತ ಹೇಳಿದ್ರೆ X ಅನ್ನ ಇಲ್ಲಿ ತಗೊಳ್ತೀರಾ conical flask ನಲ್ಲಿ, Y ಅನ್ನ ignition tube ನಲ್ಲಿ ತಗೊಳ್ತೀರಾ. Hand the ignition tube inside the conical flask carefully. See that solution will not mix. ಸೊಲ್ಯೂಷನ್ ನೀವು ಕ್ಲೋಸ್ ಮಾಡಬೇಕು. ಪುಟ್ ಅ ಕಾರ್ಕ್ ಆನ್ ದ ಫ್ಲಾಸ್ಕ್. ಫ್ಲಾಸ್ಕಿಗೆ ನೀವು ಕ್ಯಾಪ್ ಮಾಡಲಿಕ್ಕೆ ಒಂದು ರಬ್ಬರ್ದು ಕ್ಯಾಪ್ ಥರ ಇದನ್ನ ಕಾರ್ಕನ್ನು ಹಾಕಿ ಅದನ್ನು ಕ್ಲೋಸ್ ಮಾಡ್ತೀರಾ. ಓಕೆ, ದಾರವನ್ನು ಕೂಡ ಎಳಿತೀರಾ. ಈ ಟೆಸ್ಟ್ ಟ್ಯೂಬನ್ನು ನೀವು ಟಚ್ ಮಾಡಿರಲ್ಲ, ಅದರಿಂದ ಯಾವುದು ಕೂಡ ಕೆಳಗಡೆಗೆ ಬಿದ್ದಿರಲ್ಲ. ಸೊ ಯು ವಿಲ್ ವೇ ದ ವೇಟ್ ಆಫ್ ಎಂಟಿ ಟೆಸ್ಟ್ ಟ್ಯೂಬ್, ಇನಿಷಿಯಲ್ ರಿಯಾಕ್ಟೆಂಟ್ ಟೇಕನ್ ಏನೇನಿತ್ತು ಅದೆಲ್ಲ ಕೂಡ ವೇಟ್ ಮಾಡ್ತೀರಾ. ಸೊ ವೇ ದ ಫ್ಲಾಸ್ಕ್ ವಿತ್ ಇಟ್ಸ್ ಕಂಟೆಂಟ್ ಕೇರ್ಫುಲಿ. ನೌ ಟಿಲ್ಟ್ ಆ್ಯಂಡ್ ಸ್ವಿರಲ್ ದ ಫ್ಲಾಸ್ಕ್. ಫಸ್ಟಿಗೆ ಏನು ಮಾಡ್ತೀರಾ, ಆ ಎಂಟಿ ಅಂತ ಹೇಳಿದ್ರೆ ಬಿಫೋರ್ ಇವನ್ ಯು ಮಿಕ್ಸ್ಡ್ ದೀಸ್ ಎಕ್ಸ್ ಆ್ಯಂಡ್ ವೈ. ಓಕೆ, ಬಿಫೋರ್ ಮಿಕ್ಸಿಂಗ್ ಎಕ್ಸ್ ಆ್ಯಂಡ್ ವೈ, ವಾಟ್ ಎವರ್ ಯು ಹ್ಯಾಡ್ ಟೇಕನ್ ಇನ್ ದಿಸ್ ಸ್ಮಾಲ್ ಟೆಸ್ಟ್ ಟ್ಯೂಬ್ ಆ್ಯಂಡ್ ದ conical flask and the entire conical flask empty weight, you are measuring the basic weight of the apparatus and the reactants you have taken. Initially what you do, you take the weight of conical flask, you take the weight of test tube, then you know also once again you take the weight of conical flask with the solutions, test tube with the solutions. ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ ಆ ಕೋನಿಕಲ್ ಫ್ಲಾಸ್ಕ್ ಇದು ಎಂಟಿ ವೆಯ್ಟು ಮತ್ತು ಟೆಸ್ಟ್ ಟ್ಯೂಬ್ ಇದು ಎಂಟಿ ವೆಯ್ಟ್ನ ನೀನು ತೆಗೆದಾಚೆಗೆ ಹಾಕ್ಬೋದು. ನಿನಗೇನು ಸಿಗುತ್ತೆ, ಬರೀ ಇದರೊಳಗಡೆ ಎಷ್ಟು ಸೊಲ್ಯೂಷನ್ಸ್ ತಗೊಂಡಿದೆಯಾ ಅಂತ ಹೇಳಿ. ಸೊ ಇಮ್ಯಾಜಿನ್ ದ್ಯಾಟ್ ನಿಮ್ಮ ಮನೇಲಿ ಒಂದು ಎಂಟಿ ಬಕೆಟ್ ಇದೆ, ಸರಿನಾ? ಎಂಟಿ ಬಕೆಟ್ ತೊಗೊಂಡೋಗಿ ವೇ ಮಾಡು ಒಂದ್ಸಲ. ಆಮೇಲೆ ಏನು ಮಾಡ್ತೀಯ, ಬಕೆಟಿಗೆ ನೀರು ತುಂಬಿಸು. ಬಕೆಟಿಗೆ ನೀರು ತುಂಬಿಸಿ ನೀರು ಮತ್ತು ಬಕೆಟು ಎರಡನ್ನೂ ಕೂಡ ಹೋಗಿ ವೇ ಮಾಡ್ತೀಯ. ಈಗ ನೀರು ಮತ್ತು ಬಕೆಟ್ನಲ್ಲಿ ಮೊದಲಿಗೆ ಬಕೆಟಿದ ವೆಯ್ಟ್ ವೇ ಮಾಡಿದೆಯಲ್ವ, ಅದನ್ನು ರಿಮೂವ್ ಮಾಡು. ಅವಾಗ ನಿಂಗೆ ನೀರಿನ ವೆಯ್ಟ್ ಅಷ್ಟೇ ಗೊತ್ತಾಗುತ್ತೆ ತಾನೆ. ಅದೇ ಥರ ಇಲ್ಲೂ ಕೂಡ. ಓಕೆ, ಸ್ವಲ್ಪ ಹೊತ್ತಾಗಿದ್ದ ನಂತರ ಏನು ಮಾಡ್ತೀಯ, ಆ ಕೋನಿಕಲ್ ಫ್ಲಾಸ್ಕ್ನಿಂದ ಈ ಒಂದು ಥ್ರೆಡ್ನ ನೀನು ಸ್ವಲ್ಪ ಲೂಸ್ ಬಿಡ್ತೀಯ. ಇಲ್ಲಿಂದ ನೀನು ಮಿಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ಕಂಟೆಂಟನ್ನು ಕೋನಿಕಲ್ ಫ್ಲಾಸ್ಕ್ಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀಯ. ಸೊ ಟಿಲ್ಟ್ ಆ್ಯಂಡ್ ಸ್ವಿರಲ್ ದ ಫ್ಲಾಸ್ಕ್ ಸೊ ದ್ಯಾಟ್ ದ ಸೊಲ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಮತ್ತೆ ವಾಪಸ್ ವೇ ಮಾಡು ಅದನ್ನು. ಓಕೆ, ವಾಟ್ ಹ್ಯಾಪನ್ಸ್ ಇನ್ ದ ರಿಯಾಕ್ಷನ್ ಫ್ಲಾಸ್ಕ್, ನೀನು ಎರಡನ್ನ ಮತ್ತೆ ತೂಕ ಮಾಡಿದಾಗ ಏನಾಗುತ್ತೆ ರಿಯಾಕ್ಷನ್ ಫ್ಲಾಸ್ಕ್ನಲ್ಲಿ? ಡು ಯು ಥಿಂಕ್ ಅ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್? ಅಲ್ಲಿ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತಾ? ಎಸ್. ವಾಟ್ ಹ್ಯಾಪನ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್ ಫ್ಲಾಸ್ಕ್? ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಮಿಸ್. ಇನ್ನೇನಾಗಬೇಕಲ್ಲಿ? ಕೆಮಿಕಲ್ ರಿಯಾಕ್ಷನ್ ಆಗಬೇಕಲ್ವಾ ಪುಟ? ಹ್ಞೂ ಮಿಸ್. ಡು ಯು ಥಿಂಕ್ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್? ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತೇಳಿ ಅನ್ಕೊಳ್ತೀಯಾ? ಅನ್ಕೊಳ್ಳೋದೇನು, ಅಲ್ಲಿ ನೋಡೋಕ್ಕೆ ಸಿಗುತ್ತೇನೋ? ಆಗಿದೆ, ರೈಟ್? ಎಸ್, ಆಬ್ವಿಯಸ್ಲಿ ಎಸ್. ವೈ ಶುಡ್ ವಿ ಪುಟ್ ಅ ಕಾರ್ಕ್ ಆನ್ ದ ಮೌತ್ ಆಫ್ ದ ಫ್ಲಾಸ್ಕ್? ಸಪೋಸ್ ಅಲ್ಲಿ ಏನಾದರೂ ಗೇಷಿಯಸ್ ಸಬ್ಸ್ಟೆನ್ಸ್ ಇತ್ತು ಅಂತ ಹೇಳಿದ್ರೆ ಅದು ಹೊರಗಡೆ ಹೋಗ್ಬಿಟ್ರೆ ನಮಗೆ ಪ್ರಾಡಕ್ಟ್ ಇದು ಎಕ್ಸಾಕ್ಟ್ ಆಗಿರುವಂತಹ ಮಾಸನ್ನು ಕಂಡುಹಿಡಿಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸಪೋಸ್ ಇಲ್ಲಿ ನಾವು ಏನಾದರೂ ಮಿಕ್ಸ್ ಮಾಡ್ತೀವಿ, ಅವಾಗ ಒಂದು ಗ್ಯಾಸ್ ಹೊರಟೋಗುತ್ತೆ. ನೀನೇನಾದರೂ ಈ ಮುಚ್ಚಳ ಹಾಕಿಲ್ಲ ಅಂದರೆ ಆ ಗ್ಯಾಸ್ ಹೊರಟೋಗ್ಬಿಟ್ರೆ ಅಲ್ಲೇನಾಯಿತು, ಗ್ಯಾಸ್ ಹೊರಟೋದ್ರೆ ಒಂದಿಷ್ಟು ಅಮೌಂಟ್ ಆಫ್ ಪ್ರಾಡಕ್ಟ್ ಹೊರಟೋಗ್ಬಿಡುತ್ತೆ. ನೀನು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ನಲ್ಲಿ ಎಷ್ಟು ರಿಯಾಕ್ಟೆಂಟ್ ತಗೋತೀಯ ಅಷ್ಟೇ ಪ್ರಾಡಕ್ಟ್ ಫಾರ್ಮ್ ಆಗಿದೆಯಾ ಇಲ್ವಾ ಅಂತ ಹೇಳಿ ತೂಕ ನೋಡ್ತಾ ಇದೆಯಾ ಅಲ್ವಾ? ಸೊ ನೀನು ಇಟ್ಸ್ ವೆರಿ ಇಂಪಾರ್ಟೆಂಟ್ ಈವನ್ ಟು ಪುಟ್ ದ ಕಾರ್ಕ್. ಮಿಸ್ ಇವಾಗ ಆ ಕ್ಯಾಪ್ ಎಲ್ಲ ಹಾಕಿದ ನಂತರ ಗ್ಯಾಸ್ ರಿಲೀಸ್ ಆದರೆ ಏನಾಗುತ್ತೆ? ನೀನು ಫಸ್ಟ್ ಚಾಪ್ಟರ್ನಲ್ಲಿ ಕಲ್ತಿದ್ಯಾ ಗ್ಯಾಸ್ ಕಂಡೆನ್ಸ್ ಆಗಿ ಮತ್ತೆ ತಿರ್ಗಿ ಅದೇ ಫ್ಲಾಸ್ಕ್ನಲ್ಲಿ ಬೀಳುತ್ತೆ ಅಂತ ಹೇಳಿ. ಸೊ ದರ್ ಇಸ್ ನೋ ಅಮೌಂಟ್ ಆಫ್ ಪ್ರಾಡಕ್ಟ್ ವಿಚ್ ಗೋಸ್ ವೇಸ್ಟೆಡ್, ರೈಟ್? ಓಕೆ, ಸೊ ವೈ ಶುಡ್ ವಿ ಪುಟ್ ಅ ಕಾರ್ಕ್ ಆನ್ ದ ಮೌತ್? ನಿಮಗೆ ಗೊತ್ತಾಯ್ತು. ಡಸ್ ದ ಮಾಸ್ ಆಫ್ ದ ಫ್ಲಾಸ್ಕ್ ಆ್ಯಂಡ್ ಇಟ್ಸ್ ಕಂಟೆಂಟ್ ಚೇಂಜ್ಡ್? ಎಸ್, ಚೇಂಜ್ ಆಗಲೇಬೇಕು. ಚೇಂಜ್ ಆಗಬೇಕಾ? ಇನಿಷಿಯಲಿ ಏನು ವೆಯ್ಟ್ ತೊಗೊಂಡಿದ್ರೆ ಅಷ್ಟೇ ವೆಯ್ಟ್ ತಾನೇ ನಿಮಗೆ ಸಿಗಬೇಕಾಗಿರೋದು? ಎಸ್ ಮಿಸ್. ಅಂದರೆ ಇಲ್ಲಿ ವೆಯ್ಟಲ್ಲಿ ಯಾವುದೇ ಥರದ ಡಿಫ್ರೆನ್ಸ್
ಇರಬಾರ್ದು. ನೀವು ರಿಯಾಕ್ಟೆಂಟ್ ವೆಯ್ಟ್ ಏನು ತಗೋತೀರ ಅಷ್ಟೇ ನಿಮಗೆ ಪ್ರಾಡಕ್ಟ್ ವೆಯ್ಟ್ ಬರಬೇಕೇ ಹೊರತು ಜಾಸ್ತಿಯಲ್ಲಿ ವೆಯ್ಟ್ ನಿಮಗೆ ಸಿಗಬಾರ್ದು. ಸೊ ಇಲ್ಲಿ ನೋ ಅಂತ ಹೇಳುವಂಥದ್ದು ಆನ್ಸರ್ ಆಗುತ್ತೆ. ಸೊ ಫಸ್ಟ್ ಲಾ ಏನು ಹೇಳುತ್ತೆ, ಲಾ ಆಫ್ ಕಾಂಬಿನೇಷನಲ್ಲಿ ಇಟ್ಸ್ ಗಿವನ್ ಬೈ ಎ ಲೆವೋಯಿಸಿಯರ್. ಹಿ ಸೇಸ್ ದ್ಯಾಟ್ ಇನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ನೀವೇನು ಮಾಸ್ ತಗೊಳ್ತೀರಾ ರಿಯಾಕ್ಟೆಂಟ್ ಮೊದಲು, ಆಮೇಲೆ ರಿಯಾಕ್ಟೆಂಟ್ ಮಾಸ್ ಏನು ತಗೊಳ್ತೀರಾ ರಿಯಾಕ್ಷನ್ ಮೊದಲು, ಆಮೇಲೆ ನಿಮ್ಗೆ ಏನು ಪ್ರಾಡಕ್ಟ್ ಸಿಗುತ್ತೆ ಅದೆರಡು ಕೂಡ ಈಕ್ವಲ್ ಆಗಿರಬೇಕು. ಅಥವಾ ಸಿಂಪಲ್ ಆಗಿ ಹೇಳೋದಾದ್ರೆ ಮಾಸನ್ನು ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ, ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ. ಅದನ್ನು ರಿಯಾಕ್ಟೆಂಟ್ ಫಾರ್ಮ್ನಿಂದ ಪ್ರಾಡಕ್ಟ್ ಫಾರ್ಮಿಗೆ ಬೇಕಾದರೆ ನೀನು ಕನ್ವರ್ಟ್ ಮಾಡ್ಕೋಬಹುದು. ಬಟ್ ದಿಸ್ ರಿಯಾಕ್ಷನ್ ಇಸ್ ನಾಟ್ ಅಪ್ಲಿಕೇಬಲ್ ಇನ್ ನ್ಯೂಕ್ಲಿಯರ್ ರಿಯಾಕ್ಷನ್. ನ್ಯೂಕ್ಲಿಯರ್ ರಿಯಾಕ್ಷನಲ್ಲಿ ಏನಾಗುತ್ತೆ, ಎನರ್ಜಿ ಇಸ್ ಆಲ್ಸೋ ಕನ್ವರ್ಟೆಡ್ ಇನ್ ಟು ಮಾಸ್, ರೈಟ್. ನ್ಯೂಕ್ಲಿಯರ್ ರಿಯಾಕ್ಷನ್ ನಲ್ಲಿ ಇದು ಅಪ್ಲಿಕೇಬಲ್ ಅಲ್ಲ, ನಾಟ್ ಅಪ್ಲಿಕೇಬಲ್. Not applicable in nuclear reaction. Coming to the next point, law of constant proportion. So Lavoisier along with other scientists noted that many compounds were composed of 2 or more elements, and each such compound had the same element in proportion irrespective of the compound came from, irrespective of where the compound actually has come from, ಅಥವಾ ಯಾವುದು ಪ್ರಿಪೇರ್ ಮಾಡಿದ್ರು ಅಂತ ಹೇಳಿ. ಸೊ ಈಗ ವಾಟರನ್ನು ಫಾರ್ ಎಕ್ಸಾಂಪಲ್ ಇಫ್ ದೇ ಅಬ್ಸರ್ವ್ ವಾಟರ್, ಲೆವೋಯಿಸಿಯರ್ ಆ್ಯಂಡ್ ದೇರ್ ಅದರ್ ಸೈಂಟಿಸ್ಟ್ ವಾಟರನ್ನು ಅಬ್ಸರ್ವ್ ಮಾಡ್ತಾರೆ. ವಾಟರ್ನಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಇರೋದನ್ನು ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಅವ್ರು ವಾಟರ್ನ ಆರ್ಟಿಫಿಷಿಯಲ್ ಆಗಿ ಪ್ರಿಪೇರ್ ಮಾಡ್ತಾರೆ, ಬೇರೆ ಬೇರೆ ಕಡೆಯಿಂದ ತರಿಸ್ತಾರೆ. ಅದರಲ್ಲೆಲ್ಲ ಹೈಡ್ರೋಜನ್ ಆಕ್ಸಿಜನ್ ಸೇಮ್ ಎಲಿಮೆಂಟೇ ಇದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇದೆ, ಸೇಮ್ ಪ್ರಪೋರ್ಷನ್ ಕೂಡ ಇದೆ. 2 ಹೈಡ್ರೋಜನ್ಗೆ 1 ಆಕ್ಸಿಜನ್ ಅಂತ ಹೇಳುವಂತಹ ಪ್ರಪೋರ್ಷನ್ ಇದೆ. ಸೊ ಇನ್ ಅ ಕಂಪೌಂಡ್ ಸಚ್ ಆಸ್ ವಾಟರ್, ದ ರೇಷಿಯೋ ಆಫ್ ಮಾಸ್ ಆಫ್ ಹೈಡ್ರೋಜನ್ ಟು ದ ಮಾಸ್ ಆಫ್ ಆಕ್ಸಿಜನ್ ಇಸ್ ಆಲ್ವೇಸ್ 1:8. ಸೊ ಇದರಲ್ಲಿ ಯಾವಾಗಲೂ ಕೂಡ ಮಾಸ್ ರೇಷಿಯೋ ತಗೊಂಡಾಗ, ಅಟಾಮಿಕ್ ಮಾಸ್ ರೇಷಿಯೋನ ತಗೊಂಡಾಗ ಇಲ್ಲಿ ಹೈಡ್ರೋಜನ್ದು ನ್ಯೂಕ್ಲಿಯಸ್ ಒಳಗಡೆ ಮಾಸ್ ಅಂತ ಹೇಳಿದಾಗ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಓಕೆ, ವಿ ಕನ್ಸಿಡರ್ ದಿಸ್ ಆಸ್ ಅಟಾಮಿಕ್ ಮಾಸ್. ಸೊ ಹೈಡ್ರೋಜನಲ್ಲಿ ಜಸ್ಟ್ ಒಂದೇ ಒಂದು ಪ್ರೋಟಾನ್ ಇದೆ, ಹೈಡ್ರೋಜನ್ ಮಾಸ್ ಇಸ್ 1. ಆಕ್ಸಿಜನ್ ತಗೊಂಡಾಗ 16 ಇಸ್ ದಿ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್, ಬಿಕಾಸ್ ಇದರೊಳಗಡೆ 16 ಪ್ರೋಟಾನ್ಸ್ ಇದೆ, 8 protons ಇದೆ, 8 neutrons ಇದೆ, and total weight is 16. 8 protons, 8 neutrons, and total weight ಬಂದು 16 ಆಗುತ್ತೆ. ಸೊ ಹಾಗಾದ್ರೆ ಮಾಸ್ ಆಫ್ ವಾಟರ್ ಏನಾಯಿತು, H2O ದಲ್ಲಿ 2 ಹೈಡ್ರೋಜನ್ 16 ಆಕ್ಸಿಜನ್, ದಿಸ್ ಇಸ್ ಈಕ್ವಲ್ ಟು 18 ಗ್ರಾಮ್. ಓಕೆ, ಸೊ ಅವ್ರು ಹೇಳ್ತಾರೆ 18 ಗ್ರಾಮ್ ಅಂತ ಹೇಳುವಂಥದ್ದು ಟೋಟಲ್ ವೆಯ್ಟ್ ಆಫ್ ವಾಟರ್ ಆದರೆ, ಅಥವಾ 18 ಅಂತ ಹೇಳುವಂಥದ್ದು ಇಸ್ ದ ಟೋಟಲ್ ವೆಯ್ಟ್ ಆಫ್ ವಾಟರ್. ಅದರಲ್ಲಿ ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 2 ಹೈಡ್ರೋಜನ್ದು ಮಾಸ್ ಅಂತ ಹೇಳಿದ್ರೆ 1 ಹೈಡ್ರೋಜನ್ನ ಮಾಸ್ ಮಲ್ಟಿಪ್ಲೈಡ್ ಬೈ ದರ್ ಆರ್ 2 ಹೈಡ್ರೋಜನ್ ಐಟಮ್ಸ್. ಓಕೆ, ಆ್ಯಂಡ್ 1 ಆಕ್ಸಿಜನ್ನ ಮಾಸ್ ಮಲ್ಟಿಪ್ಲೈಡ್ ಬೈ 1 ಆಕ್ಸಿಜನ್ನ ಮಾಸ್ ಎಷ್ಟು ಮಕ್ಕಳು 16 ಮಲ್ಟಿಪ್ಲೈಡ್ ಬೈ 1 ಆಕ್ಸಿಜನ್ ಐಟಮ್. ಸೊ 2:16 ಆಯಿತು. ದಿಸ್ ಬಿಕಮ್ಸ್ 2:16. 2 1s are 2 8s are, ರೇಷಿಯೋ ಏನಾಯಿತು 1:8 ಆಯಿತು. ಸೊ ದಿಸ್ ರೇಷಿಯೋ ವಿಲ್ ರಿಮೈನ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಡನ್. ನೆಕ್ಸ್ಟ್, ದಿಸ್ ಲೆಡ್ ಟು ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಸೊ ಎಕ್ಸಾಮ್ನಲ್ಲಿ ಸ್ಟೇಟ್ಮೆಂಟ್ ಬರ್ರಿ ಅಂತ ಹೇಳಿ ಕೇಳಿದ್ರೆ ಯು ಹ್ಯಾವ್ ಟು ರೈಟ್ ಫ್ರಮ್ ಹಿಯರ್. ಸೊ ಇನ್ ಅ ಕೆಮಿಕಲ್ ಸಬ್ಸ್ಟೆನ್ಸ್ the elements are always represent in a definite proportion by mass. ಈ ಡೆಫಿನೇಷನ್ನ ಬರಿಬೇಕು. ಯಾರು ಇದನ್ನ ಸ್ಟೇಟ್ ಮಾಡಿದ್ದು, ಇಟ್ ಇಸ್ ಸ್ಟೇಟೆಡ್ ಬೈ ಜೋಸೆಫ್ ಪ್ರೌಸ್ಟ್ ಅಥವಾ ಜೆ ಪ್ರೌಸ್ಟ್. ದ ನೆಕ್ಸ್ಟ್ ಪ್ರಾಬ್ಲಮ್ ಫೇಸ್ಡ್ ಬೈ ಸೈಂಟಿಸ್ಟ್ ವಾಸ್ ಟು ಗಿವ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ಲನೇಷನ್ ಟು ದಿಸ್ ಲಾಸ್. ಇದಕ್ಕೆಲ್ಲ ಅಪ್ರೋಪ್ರಿಯೇಟ್ ಎಕ್ಸ್ಪ್ಲನೇಷನ್ಸ್ ಬೇಕಿತ್ತು. ದಟ್ ಇಸ್ ಹೌ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಒರಿಜಿನೇಟ್ ಆಗುತ್ತೆ. ಸೊ ಡಾಲ್ಟನ್ಸ್ ಅಟಾಮಿಕ್ ಥಿಯರಿನಲ್ಲಿ ಏನಿದೆ, ಪಾಯಿಂಟ್ ನಂಬರ್ 1, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 3 marks. ಇದೇ ಒಂದು ಹೈ ವೆಯ್ಟೇಜ್ question. So Dalton's atomic theory ಹೇಳುತ್ತೆ all matter is made up of very tiny particles called as very tiny particles called as atom, which takes part in a chemical reaction. The atom is not divisible further. It is the smallest. It cannot be divided further, which can be created, which cannot be created, which cannot be destroyed in a chemical reaction. Atoms of a given element are identical in mass and chemical properties. Atoms of a different element, atoms of a given element ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ನಾವು ಸೋಡಿಯಂ ಎಲಿಮೆಂಟ್. ಸೋಡಿಯಂ ಅಂತ ಹೇಳಿದ್ರೆ ಒಂದು ಚಾಕ್ಲೇಟ್ ಬಾಕ್ಸ್ ಥರ ಇಮ್ಯಾಜಿನ್ ಮಾಡಿ, ಆ್ಯಂಡ್ ಇನ್ಸೈಡ್ ದ ಚಾಕ್ಲೇಟ್ ಬಾಕ್ಸ್ ದೇರ್ ಆರ್ ಮೆನಿ ಚಾಕ್ಲೇಟ್ಸ್, ರೈಟ್.
All these chocolates are sodium atoms. Sodium atom. So element anta ಹೇಳಿದ್ರೆ collection of atom, collection of molecules. Okay. Miss element anta ಹೇಳಿದ್ರೆ collection of same type of molecule. So I'll talk about it now. You imagine element anna as a box. On the chocolate box that imagine ಮಾಡಿ. This is the image. I mean, this is your element. Imaginated element. This is your imaginated element. ಆ element ಒಳಗಡೆ suppose if I put H2, 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 H2. It's the same type of molecule. We call this as homoatomic molecule. Homoatomic molecule. This will not leads to compound. ಯಾವಾಗ ಸೇಮ್ ಟೈಪ್ ಆಫ್ ಆಟಮ್ಸ್ಗಳು ಕಂಬೈನ್ ಆಗುತ್ತೆ ಅದು ಎಲಿಮೆಂಟನ್ನೇ ಕೊಡುತ್ತೆ. ಸೊ ಎಲಿಮೆಂಟ್ಸ್ ಈದರ್ ಮೇ ಕಂಟೈನ್ ಸೇಮ್ ಟೈಪ್ ಆಫ್ ಆಟಮ್ಸ್. ಲೈಕ್ ಕಾಪರ್ದೊಂದು ವೈರ್ ತೆಗೆದು ನೋಡಿ, ಅಲ್ಲಿ ಸಣ್ಣ ಸಣ್ಣ ಕಾಪರ್ ಆಟಮ್ಸ್ ಎಷ್ಟೊಂದು ಇರುತ್ತೆ, ಪುಟಾಣಿ ಕಾಪರ್ ಆಟಮ್ಸ್, ರೈಟ್? ಸೊ ದರ್ ವಿಲ್ ಬಿ ಲಾಟ್ ಆಫ್ ಕಾಪರ್ ಆಟಮ್ಸ್. Copper element type, right? So element can be either made up of same type of atoms or same type of molecules or same type of atoms. I hope it is clear, everybody. Yes. Molecule compounds anta helidre enu? What do you mean by compounds? Because second law is about compounds. Compounds is actually two or more different atoms combined in the fixed ratio. Combined in fixed ratio by weight. ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಕೂಡ ಕಂಬೈನ್ ಆಗ್ತಾ ಇದೆ ಫಿಕ್ಸ್ಡ್ ರೇಷಿಯೋನಲ್ಲಿ, ಅದೊಂದು ಕಂಪೌಂಡ್ ಕೊಡುತ್ತೆ. ಇಲ್ಲಿ ನಿಮ್ಗೆ ಯಾವಾಗಲೂ ಕೂಡ ಹೋಮೋ ಸಿಗಲ್ಲ, ಹಿಟಿರೋ ಆಟಮ್ಸ್ಗಳ ಮಿಶ್ರಣ. ಹಿಟಿರೋ ಆಟಮ್ಸ್ಗಳ ಮಿಶ್ರಣ ಅಂತ ಹೇಳಿದ್ರೆ ಸಿ ದಟ್ ನಾನೀಗ ವಾಟರ್ ಅನ್ನ ಕಂಪೌಂಡ್ ಅಂತ ಹೇಳಿ ಕರಿತೀನಿ, ಬಿಕಾಸ್ ಇಲ್ಲಿ ಕಂಪೌಂಡಿಂಗ್ ಆಫ್ ಮಾಲಿಕ್ಯೂಲ್ ಹ್ಯಾಪನ್ಸ್. ವೈ ಡು ಐ ಕಾಲ್ ವಾಟರ್ ಇಸ್ ಅ ಕಂಪೌಂಡ್? ಬಿಕಾಸ್ ದೇರ್ ಆರ್ ಮೆನಿ ವಾಟರ್ ಮಾಲಿಕ್ಯೂಲ್ಸ್. ಇಟ್ಸ್ ಅ ಹಿಟಿರೋ ಅಟಾಮಿಕ್, ಡಿಫ್ರೆಂಟ್ ಆಟಮ್ ಇದೆ. ಹೈಡ್ರೋಜನ್ ಆಕ್ಸಿಜನ್ಸ್ ಆರ್ ಡಿಫ್ರೆಂಟ್ ಆಟಮ್ಸ್. Say that I'll call carbon dioxide as a compound. Yake? Because it is made up of many carbon dioxide, compounding of many carbon dioxide molecule. So can I call this as a molecule? CO2 and another hetero. Hetero refers to different. Heteroatomic molecules anta heli kariboda nanu idanna? Yes miss, why not? We can call that as a heteroatomic molecule. Okay, next one. In a reaction, 5.3 grams of sodium carbonate. Okay, before coming to this particular question, I was actually talking to you about, the Dalton's atomic theory. Idana complete ಮಾಡಿ ಹೋಗಬೇಡ, ನಾನು ಅನ್ಕೊಂಡಿದ್ದೆ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿ. Now, anyways, ಮರ್ತೋಗಿಲ್ಲ ಆಯ್ತಾ? Okay, so atoms are indivisible particles which cannot be created, destroyed ಆಯಿತು. Atoms of given element are identical in mass. ಸೊ ಐಡೆಂಟಿಕಲ್ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್ ಅಂತ ಹೇಳಿದ್ರೆ ಏನಂತ ಗೊತ್ತಾಯ್ತು. ನಾನು ಲಾಸ್ಟ್ ಕ್ಲಾಸ್ನಲ್ಲೂ ಎಲಿಮೆಂಟು ಕಂಪೌಂಡು ಎಲ್ಲ ಹೇಳ್ಕೊಟ್ಟಿದ್ದೆ. ದಯವಿಟ್ಟು ಲಾಸ್ಟ್ ಕ್ಲಾಸ್ ನೋಡಿ ಈಚೆ ಕ್ಲಾಸಿಗೆ ಬನ್ನಿ, ನಿಮಗೇನು ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ. ಸೊ ಆಟಮ್ಸ್ ಆಫ್ ಗಿವನ್ ಎಲಿಮೆಂಟ್, ಕೊಟ್ಟಿರುವಂತಹ ಎಲಿಮೆಂಟ್ ಇದು ಎಲ್ಲ ಆಟಮ್ಸ್ಗಳು ಒಂದೇ ಥರ ಇರುತ್ತೆ. ಬೇರೆ ಬೇರೆ ಎಲಿಮೆಂಟ್ ತಗೋತೀಯ, ಈಗ ಹೈಡ್ರೋಜನ್ ಎಲಿಮೆಂಟ್ ತಗೋತೀಯ, ಆಕ್ಸಿಜನ್ ಎಲಿಮೆಂಟ್ ತಗೊಳ್ತೀಯ. ಸೊ ಇಫ್ ಯು ಟೇಕ್ 2 different ಎಲಿಮೆಂಟ್, ದೆನ್ ದಿ ಆಟಮ್ಸ್ with which they are made up of will be different. Atom combine in a ratio of small whole number to form compounds. So ಇದನ್ನು ನಾನು ಆಲ್ರೆಡಿ ಹೇಳಿದೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಎರಡು ಹೈಡ್ರೋಜನ್ ಆಟಮ್, ಒಂದು ಆಕ್ಸಿಜನ್ ಆಟಮ್ ಕಂಬೈನ್ ಆಗಿ ನಮಗೆ H2O ಅಂತ ಹೇಳುವಂತಹ ಒಂದು ಮಾಲಿಕ್ಯೂಲ್ಸ್ನ ಕೊಡುತ್ತೆ. ನೀನು ಅದನ್ನ ನಂಬರ್ ಆಫ್ ಆಟಮ್ಸ್ನಲ್ಲೂ ಹೇಳ್ಬೋದು, ಇಲ್ಲ ಮಾಸ್ ರೇಷಿಯೋದಲ್ಲಾದರೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕಾರ್ಬನ್ 2 ಆಕ್ಸಿಜನ್, ಹಾಗೆ ಒಂದು ಕಾರ್ಬನ್ 2 ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ. ಅಥವಾ 12 ಗ್ರಾಮ್ಸ್ ಆಫ್ ಕಾರ್ಬನ್ 32 grams of oxygen combined ಆಗಿ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ ಅಂತಲೂ ಹೇಳ್ಬೋದು. ಸೊ 2 elements always combine in a fixed ratio by mass to give the compound. Okay, so the relative number and kinds of atoms are constant in a given compound.
ನಂಬರ್ ಆಫ್ ಐಟಮ್ಸ್ಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಿಲೇಟಿವ್ ನಂಬರ್ ಅಂದರೆ ಒಂದಕ್ಕೊಂದು, ಒಂದು ಆಕ್ಸಿಜನ್ಗೆ 2 ಹೈಡ್ರೋಜನ್, ಅದು ರಿಲೇಟಿವ್ ನಂಬರ್ ಅಂತ ಹೇಳ್ತೀವಿ. ಆ್ಯಂಡ್ ಕೈಂಡ್ ಆಫ್ ಐಟಮ್ಸ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಂತ ಹೇಳುವಂಥದ್ದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಹೈಡ್ರೋಜನ್ ಬದಲಿಗೆ ನೀವು ಅಲ್ಲಿ ಬೇರೆ ಯಾವುದೋ ಒಂದು ಎಲಿಮೆಂಟನ್ನು, ಬೇರೆ ಹೊಸ ಎಲಿಮೆಂಟನ್ನು ತಗೊಂಡು ಬಂದು ಹಾಕುವ ಹಾಗೆ ಇಲ್ಲ. ಕ್ಲಿಯರ್? ಎಸ್ ಮಿಸ್. ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಪಾಯಿಂಟ್. ಇನ್ ಅ ರಿಯಾಕ್ಷನ್ ಆಫ್ 5.3 grams ಆಫ್ ಸೋಡಿಯಂ ಕಾರ್ಬೋನೇಟ್, ನಿಮಗೆ ರಿಯಾಕ್ಷನ್ಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ 9th ಸ್ಟ್ಯಾಂಡರ್ಡ್ನಲ್ಲಿ? Excuse me. In between, I'll cough and I'll forget to say excuse, but please excuse me, okay? Sodium carbonate. Sodium carbonate reacts with acetic acid giving sodium acetate plus carbon dioxide plus water. So they have given the equation in the last line. Sodium carbonate and acetic acid are reacting. ಯಾವುದು ರಿಯಾಕ್ಟ್ ಆಗ್ತಿದ್ದಾರೆ ಅವ್ರನ್ನ we call as reactant. Arrow mark ಆಗಿ ನಮ್ಗೆ ಏನು ಸಿಗ್ತಾ ಇದೆ? They are called as products. The one which is formed in the chemical reaction are called as products. So law of conservation of mass ಹೇಳುತ್ತೆ reactant mass ಮತ್ತೆ product mass ಸೇಮ್ ಆಗಿರಬೇಕು ಅಂತ. ಸೋಡಿಯಂ ಕಾರ್ಬೋನೇಟ್ ಎಷ್ಟು ತಗೊಳ್ತೀಯಾ? 5.3 grams ತಗೊಳ್ತೀಯಾ ಅಲ್ವಾ? ಸೊ ದಿಸ್ ಇಸ್ 5.3 grams plus acetic acid ಎಷ್ಟು ತಗೊಳ್ತೀಯಾ? 6 grams. Okay, so these two are you're taking and you're getting product. So product is going to be equal to 2.2 grams of carbon dioxide. ನಿಮಗೆ ಸೋಡಿಯಂ ಅಸಿಟೇಟ್ ಕೊಟ್ಟಿಲ್ಲ ಅವರು, 2.2 grams of carbon dioxide ಕೊಟ್ಟಿದ್ದಾರೆ. ಇದರ ವೆಯ್ಟ್ 2.2 ಕೊಟ್ಟಿದ್ದಾರೆ. 0.9 grams of ಅಸಿಟೇಟ್ ಕೊಟ್ಟಿದ್ದಾರೆ ಅವರು. 8.2 grams of, ಇಲ್ಲಿದೆ ನೋಡಿ, 8.2 grams of sodium acetate, 2.2 grams of carbon dioxide, 0.9 grams of water. ಎಲ್ಲ ವೆಯ್ಟ್ ಕೂಡ ಕೊಟ್ಟಿದ್ದಾರೆ. ಎಸ್ ಮಿಸ್, ಎಲ್ಲ ವೆಯ್ಟ್ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವೇನು ಮಾಡಬೇಕು? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಇದರಲ್ಲಿ ಅಪ್ಲಿಕೇಬಲ್ ಹೌದಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡಬೇಕು. ಮಿಸ್ ಅದು ಹೇಗೆ ಮಾಡೋದು? ಇಲ್ಲಿರುವಂತಹ ವೆಯ್ಟ್ ಇದೆಯಲ್ವಾ ಮಕ್ಕಳೇ, ಈ ವೆಯ್ಟು ಮತ್ತು ಈ ವೆಯ್ಟು ಸೇಮ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ನೀವು ಚೆಕ್ ಮಾಡಿ. 5.3 + 6 ಎಷ್ಟಾಯಿತು? 11.3 grams ಆಯಿತು. ಇಲ್ಲಿ 8.2 + 2.2 ಎಷ್ಟಾಯಿತು? 8 to 10 ಆಯಿತು. ಇಲ್ಲಿ 9.9 ಇದೆ, 0.2 ಇದೆ ಆ್ಯಂಡ್ 0.2 ಇದೆ. 9 4 13 1.3 ಆಯಿತು. ಸೊ 10 + 1.3, 10 + 1.3 is equal to 11.3 grams. This is actually equal to 11.3 grams. Okay, so this confirms that ಈ equation law of conservation of mass ಅನ್ನು obey ಮಾಡುತ್ತೆ. Law of conservation of mass ಅನ್ನು obey ಮಾಡುತ್ತೆ ಅಂತ ಹೇಳೋದು ನಮಗೆ ಗೊತ್ತಾಯಿತು. Next question. Hydrogen oxygen combine in the ratio of 1:8 by mass. So hydrogen 1 ಗ್ರಾಮ್ ಇದು ಹೈಡ್ರೋಜನ್ 8 grams of oxygen ಜೊತೆ ಕಂಬೈನ್ ಆಗ್ತಾ ಇದೆ. ಹಾಗಾದ್ರೆ ವಾಟ್ ಮಾಸ್ ಆಫ್ ಆಕ್ಸಿಜನ್ ವುಡ್ ಬಿ ರಿಕ್ವೈರ್ಡ್ ಟು ರಿಯಾಕ್ಟ್ ಕಂಪ್ಲೀಟ್ಲಿ ವಿತ್ 3 grams of ಹೈಡ್ರೋಜನ್. ಸೊ ನಾವು ಇದನ್ನ ಯೂಶುವಲ್ ಆಗಿ ರಿಯಾಕ್ಷನ್ ಫಾರ್ಮ್ನಲ್ಲಿ ಬರಿತೀವಿ. ಹೈಡ್ರೋಜನ್ ಆಕ್ಸಿಜನ್ ರಿಯಾಕ್ಟ್ ಆಗುತ್ತೆ, ನಮಗೆ ಒಂದು ವಾಟರ್ ಅಂತ ಹೇಳುವ ಪ್ರಾಡಕ್ಟ್ ಸಿಗುತ್ತೆ. ಸರಿನಾ? ವಿಲ್ ಗೆಟ್ ವಾಟರ್. ಅವ್ರು ಹೇಳ್ತಾ ಇದ್ದಾರೆ ಇದು ಯಾವಾಗಲೂ ಕೂಡ ರಿಯಾಕ್ಟೆಂಟ್ ಅನ್ನು ನಾವು ಸಪರೇಟ್ ಮಾಡಲಿಕ್ಕೆ ಪ್ಲಸ್ ಚಾರ್ಜ್ ಬರಿತೀವಿ. ಸೊ ಹೈಡ್ರೋಜನ್ ಆಕ್ಸಿಜನ್ ಕಂಬೈನ್ ಇನ್ ದ ರೇಷಿಯೋ ಆಫ್ 1:8. ಹೈಡ್ರೋಜನ್ 1 ಗ್ರಾಮ್ ಹೈಡ್ರೋಜನ್ ಕಂಬೈನ್ ಆಗ್ತಿದೆ 8 grams ಆಫ್ ಆಕ್ಸಿಜನ್ ಜೊತೆಗೆ ಟು ಗೆಟ್ ವಾಟರ್. ಹಾಗಾದರೆ ವಾಟ್ ಮಾಸ್ ಆಫ್ ಆಕ್ಸಿಜನ್ ಗ್ಯಾಸ್ ವುಡ್ ಬಿ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ರಿಯಾಕ್ಟ್ ವಿತ್ 3 grams ಆಫ್ ಹೈಡ್ರೋಜನ್. 3 grams ಆಫ್ ಹೈಡ್ರೋಜನ್ ಜೊತೆಗೆ ಎಷ್ಟು ಗ್ರಾಮ್ಸ್ ಆಫ್ ಆಕ್ಸಿಜನ್ ಬೇಕು? ಸೊ ವಾಟ್ ಯು ವಿಲ್ ಡೂ? 3 × 8 24 grams. 24 grams of oxygen ಅಂತ ಹೇಳಿ ಬರುತ್ತೆ. Which
postulates of Dalton's atomic theory is the result of law of conservation of mass. Dalton ಹೇಳ್ತಾರೆ matter can either be created nor destroyed. Matter can either be created nor destroyed. Next question. Atom ಅಂತ ಹೇಳಿದ್ರೆ ಏನು ಮತ್ತು ಅದು ಎಷ್ಟು big? Atom is the smallest particle. So atom ಅಂತ ಹೇಳುವಂಥದ್ದು is the smallest particle which cannot be further divided by any chemical methods or physical methods. But yeah, through nuclear reaction ಇನ್ನೊಂದು atom ಒಳಗಡೆ ಇರುವಂತಹ protons ಅನ್ನ electrons ಅನ್ನ ಎಲ್ಲ ಹೊರಗಡೆಗೆ ತಗೊಳ್ಬಹುದು. atom ಅನ್ನ divide ಮಾಡಬಹುದು by bombarding it with ಅಥವಾ ಬೈ ಡಿಕ್ಕಿ ಹೊಡಿಸೋದು ಅಂತ ಹೇಳ್ತಾರಲ್ಲ, ಹೈ ಬೀಮ್ ಆಫ್ ಎನರ್ಜಿನ ತಗೊಂಡೋಗೋದಕ್ಕೆ ಡಿಮ್ 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 ಡಿಶ್ಯೂ ಮಾಡಿದ್ರೆ ಆಟಮ್ ಒಳಗಡೆ ಇರುವಂತಹ ನ್ಯೂಕ್ಲಿಯಸ್ ಒಳಗಡೆ ಇರುವ ಪ್ರೋಟಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಎಲ್ಲ, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಆ್ಯಂಡ್ ಆ ನ್ಯೂಕ್ಲಿಯಸ್ನ ಹೊರಗಡೆ ಇರುವ ಎಲೆಕ್ಟ್ರಾನ್ಸ್ ಎಲ್ಲವೂ ಕೂಡ ಹೊರಗಡೆಗೆ ಬರಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಆಟಮ್ಸ್ ಆರ್ ವೆರಿ ಸ್ಮಾಲ್, ದೇ ಆರ್ ವೆರಿ ಸ್ಮಾಲರ್ ದ್ಯಾನ್ ಎನಿಥಿಂಗ್ ವಿ ಕ್ಯಾನ್ ಇಮ್ಯಾಜಿನ್ ಆ್ಯಂಡ್ ಕಂಪೇರ್ ವಿತ್. ಮೋರ್ ದ್ಯಾನ್ ಮಿಲಿಯನ್ಸ್ ಆಫ್ ಆಟಮ್ಸ್ ಯಾವಾಗ ಸ್ಟ್ಯಾಕ್ ಮಾಡ್ತೀವಿ ಒಂದರ ಮೇಲೆ ಒಂದು ನಮ್ಗೆ ಯಾವಾಗ ಸಣ್ಣ ಶೀಟ್ ಆಫ್ ಪೇಪರ್ ಥರ ಅದು ಕಾಣ್ಲಿಕ್ಕೆ ಸಿಗುತ್ತೆ ಅಂತ ಹೇಳಿ. ಸೊ ಆಟಮನ್ನು ಯೂಶ್ವಲ್ ಆಗಿ ನಾವು ರೇಡಿಯಸ್ನಲ್ಲಿ ಮೆಷರ್ ಮಾಡ್ತೀವಿ ಮಕ್ಕಳೇ. ಸೊ 1/10⁹ ಮೀಟರ್ ಅನ್ನು ನಾವು 1 ನ್ಯಾನೋಮೀಟರ್ ಅಂತ ಹೇಳಿ ಕರಿತೀವಿ, ಅಥವಾ 1 ಮೀಟರ್ ಅಂತ ಹೇಳಿದ್ರೆ 10⁻⁹ ನ್ಯಾನೋಮೀಟರ್ ಆಗಿರುತ್ತೆ. ವಾಟ್ ಎಕ್ಸಾಕ್ಟ್ಲಿ ಈಸ್ ದಿಸ್ ಅಂದರೆ ಆಟಮನ್ನು ನಾವು ಅಟಾಮಿಕ್ ರೇಡಿಯಸ್ನಲ್ಲಿ ಮೆಷರ್ ಮಾಡ್ತೀವಲ್ಲ, ಅಟಾಮಿಕ್ ರೇಡಿಯಸ್ ಅಂತ ಹೇಳಿದ್ರೆ ಏನು? ಒಂದು ಆಟಮ್ ತಗೊಳ್ಳಿ, ನ್ಯೂಕ್ಲಿಯಸ್ದು ಸೆಂಟರ್ನಿಂದ ಔಟರ್ ಮೋಸ್ಟ್ ಶೆಲ್ ಅಂತ ಹೇಳೋ ಕಾನ್ಸೆಪ್ಟ್ ಬರುತ್ತೆ, ಅದು ನೀವು ನಿಮ್ಮ ಸ್ಟ್ರಕ್ಚರ್ ಆಫ್ ಆಟಮ್ನಲ್ಲಿ ಕಲಿತೀರಾ. ಸೊ ಎಲ್ಲಿವರೆಗೆ ಎಲೆಕ್ಟ್ರಾನ್ಸ್ ಇದೆಯೋ, ಓಕೆ, ಎಲ್ಲಿವರೆಗೆ ಎಲೆಕ್ಟ್ರಾನ್ಸ್ ಇದೆಯೋ, ಸೆಂಟರ್ನಿಂದ ಎಲ್ಲಿವರೆಗೆ ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟು ದೂರವನ್ನು ನಾವು ರೇಡಿಯಸ್ ಅಂತ ಹೇಳಿ ಕರಿತೀವಿ. ಈ ರೇಡಿಯಸನ್ನು ನಾವು ನ್ಯಾನೋಮೀಟರ್ನಲ್ಲಿ ಯೂಸ್ ಮಾಡ್ತೀವಿ. ನ್ಯಾನೋಮೀಟರ್ ಅಂತ ಹೇಳಿದ್ರೆ ಅರ್ಥ ಏನು? ನ್ಯಾನೋಮೀಟರ್ ಅಂತ ಹೇಳಿದ್ರೆ ನಿಮಗೆ ನಾನು ಇವಾಗ ಒಂದು ಚಾಕ್ಲೇಟ್ ಕೊಡ್ತೇನೆ, ಔಟ್ ಆಫ್ 1000, 10,000, 10 lakh, 10 crores, 1 2 3 4 5, out of 10 crores, 100 crores, okay, out of 100 crores, out of 100 crore chocolate nalli, I'll give you one chocolate. How small it will be? And that's exactly how, imagine 100 crores of chocolate in one place and just one single chocolate in another place. How small that one single chocolate out of you take one chocolate and you divide that into 100 crore piece. ಅದರಲ್ಲಿ ಒಂದು ಸಣ್ಣ ಪೀಸ್ ಇಮ್ಯಾಜಿನ್ ಮಾಡಿ, that tiny the atom's radius will be ಅಂತ ಹೇಳಿ. ಓಕೆ, ಸೊ ಆಟಮ್ ಆಫ್ ಹೈಡ್ರೋಜನ್ ಬಂದು 10⁻⁻10 ಮೀಟರ್ನಲ್ಲಿದೆ, ಆ್ಯಂಡ್ -9 ಮೀಟರ್ ಅಂತ ಹೇಳಿದ್ರೆ ನ್ಯಾನೋಮೀಟರ್ ಅಂತ ಹೇಳಿ ಕರಿತೀವಿ. ಈ 10⁻⁻10 ಅನ್ನು ಆಂಗ್ಸ್ಟ್ರಾನ್ ಅಂತ ಹೇಳಿ ಕರಿತೀವಿ, A0 ಅಂತ ಹೇಳಿ. ಆಂಗ್ಸ್ಟ್ರಾನ್ನಲ್ಲಿ ಮೆಷರ್ ಮಾಡ್ತೀವಿ ನಾವು ಅದನ್ನ ಆ್ಯಕ್ಚುಲಿ ಯೂಶ್ವಲ್ ಆಗಿ A0 ರೆಪ್ರೆಸೆಂಟ್ ಮಾಡ್ತೀವಿ. -9 ಇತ್ತು ಅಂತ ಹೇಳಿದ್ರೆ ಯೂಶ್ವಲ್ ಆಗಿ ನಾವು ಅದನ್ನ ನ್ಯಾನೋಮೀಟರ್ ಅಂತ ಹೇಳಿ ಕರಿತೀವಿ. ಸೊ ನ್ಯಾನೋಮೀಟರ್. -3 ಇತ್ತು ಅಂತ ಹೇಳಿದ್ರೆ that is actually the average weight ratio of ant. -1 is actually the weight ratio of apple. ಸಣ್ಣ ಒಂದು ಮರಳಿನ ಸಣ್ಣ ಮರಳಿನ ವೆಯ್ಟ್ ಬಂದು 10⁻⁻4 ಇರುತ್ತೆ. ಮಾಲಿಕ್ಯೂಲ್ಸ್ ಆಫ್ ಹಿಮೋಗ್ಲೋಬಿನ್ 10⁻⁻8 ಇರುತ್ತೆ. ಮಾಲಿಕ್ಯೂಲ್ಸ್ ಆಫ್ ವಾಟರ್ 10⁻⁹ ನ್ಯಾನೋಮೀಟರ್ ಇರುತ್ತೆ ಅದರ ಅಟಾಮಿಕ್ ರೇಡಿಯಸ್. ಓಕೆ, ಸೊ ನವಡೇಸ್ ಮಾಡರ್ನ್ ಟೆಕ್ನಿಕ್ನಲ್ಲಿ ನಾವು ಒಂದು ಸಿಲಿಕಾನಿನ ಒಂದು ಲೇಯರ್ ತಗೊಂಡಾಗ ಗ್ರೂಪ್ ಆಫ್ ಆಟಮ್ಸ್ಗಳು ಈ ಥರ ಕಾಣುತ್ತೆ. ಸರ್ಫೇಸ್ ಲೇಯರ್ನಲ್ಲಿ ಸಿಲಿಕಾನ್ ಆಟಮ್ಸ್ಗಳು ಯಾವ ಥರ ಜೋಡಣೆ ಆಗಿದೆ ನೋಡಿ, ಸಿಲಿಕೇಟ್ ಸ್ಟ್ರಕ್ಚರ್ ಇದೆ. So every silicon atoms are combined here. Excuse me. Okay, coming to what are the modern day symbol of atoms and atoms of different elements. So Dalton was the first scientist to use the symbol of element in a very specific sense. When he used symbol for an element, he also meant a definite quantity of that element, that is one atom of the element.
ಯಾವಾಗೆಲ್ಲ ಸಿಂಬಲ್ನ ತಗೊಳ್ತಾರೆ ಒಂದು ಕ್ವಾಂಟಿಟಿ ಮೇಲೆ ಆ ಒಂದು ಸಿಂಬಲ್ನ ಹಾಕ್ತಾರೆ. ವೆನ್ ಹಿ ಯೂಸ್ಡ್ ಸಿಂಬಲ್ ಫಾರ್ ಅನ್ ಎಲಿಮೆಂಟ್ ಹಿ ಆಲ್ಸೋ ಮೆಂಟ್ ಡೆಫಿನೆಟ್ ಕ್ವಾಂಟಿಟಿ. ಆ ಸಿಂಬಲ್ಗೆ ಇಷ್ಟು ಕ್ವಾಂಟಿಟಿ ಇದೆ ಅಂತ ಹೇಳೋದನ್ನ ಅವರು ಮೆನ್ಷನ್ ಮಾಡಿದ್ರು. ಬರ್ಝೀಲಿಯಸ್ ಸಜೆಸ್ಟೆಡ್ ದಟ್ ಸಿಂಬಲ್ಸ್ ಆಫ್ ದೀಸ್ ಎಲಿಮೆಂಟ್ಸ್ ಮೇಡ್ ಫ್ರಮ್ 1 or 2 letters ಆಫ್ ದ ನೇಮ್ ಆಫ್ ದ ಎಲಿಮೆಂಟ್. ಸೊ ಕೆಲವೊಂದ್ಸಲ ಕಾರ್ಬನ್, ಇಲ್ಲಿ ಕಾಪರ್ದು ನೇಮನ್ನು ಸಿ ಅಂತ ಹೇಳಿ ನೋಡ್ತೀರಾ, ಗೋಲ್ಡ್ದು ಜಿ ನೋಡ್ತೀರಾ, ಪ್ಲಾಟಿನಾದು ಪಿ ನೋಡ್ತೀರಾ, ಎಲ್ ನೋಡ್ತಾ ಇದ್ದೀರಾ, ರೈಟ್. ಸೊ ಕೆಲವೊಂದು ಅವುಗಳ ಹೆಸರಿದು ಆಲ್ಫಾಬೆಟ್ಸ್ನ ಕೂಡ ಸಿಂಬಲ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಹೈಡ್ರೋಜನ್ ಇಸ್ ಸರ್ಕಲ್ ವಿತ್ 1 dot, ಫಾಸ್ಫರಸ್ ಇಸ್ ಮರ್ಸಿಡೀಸ್ ಬೆನ್ಸ್ ಇದು ಲೋಗೋ ಇದ್ದಂಗಿದೆ, ಕಾಪರ್ ಇಸ್ ಸರ್ಕಲ್ ವಿತ್ ಸಿ, ಗೋಲ್ಡ್ ಇಸ್ ಸರ್ಕಲ್ ವಿತ್ kind of texture inside with G, and platina is P, lead is L, silver is S, iron is just I, oxygen is just round ಒಳಗಡೆ ನೀವು ಶೇಡ್ ಮಾಡಿದ್ರೆ ಕಾರ್ಬನ್ ಆಗುತ್ತೆ. And gold ಅಲ್ಲಿ if you remove G it will be just mercury. So these are the Dalton symbol. Dalton symbol are important for 2 marks. 2 marks or 3 marks ಕೇಳ್ತಾರೆ. 3 ಅಲ್ಲ, 2 marks or 1 mark ಕೇಳ್ತಾರೆ. In the beginning, the names of elements were derived from the places they were found. Example, copper was taken actually from Cyprus. So some names were taken from specific colors. Gold was actually taken from English meaning yellow. Okay. So nowadays, International Union of Pure and Applied Chemistry, IUPAC idu full name idu. Abbreviation IUPAC, full name International Union of Pure and Applied Chemistry, is an international scientific organization which approves the name of different elements, symbols and units, so that you don't have to fight. Whomever wants to fight, yarigella hosa elements beku, you find and come, but do not fight. I have certain set of rules, follow that rule and keep the number, keep the name anta heli. Many symbols are the first 1 or 2 letters of the element's name in English. The first letter of a symbol is always written as a capital letter, upper case. The second letter na yavaglu kuda small letter nalli bariteve. Hagidre let's write 1 to 20 elements. Hydrogen, H is a symbol. It has only atomic number na kuda illa helbidtene. Atomic number is atom ಒಳಗಡೆ ನ್ಯೂಕ್ಲಿಯಸ್ ಇದೆ, atom is divisible. Okay, Dalton's theory is not true. atom ಅನ್ನು divide ಮಾಡಬಹುದು. ಅದರೊಳಗಡೆ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ ಇದೆ, ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇದೆ. ಸೊ ಕೌಂಟ್ ಆಫ್ ಪ್ರೋಟಾನ್ ಅನ್ನು ಅಟಾಮಿಕ್ ನಂಬರ್ ಅಂತ ಹೇಳಿ ಕರಿತೇವೆ. ಸೊ ಅಟಾಮಿಕ್ ನಂಬರ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ protons. Number of protons. So hydrogen has atomic number equal to 1. Next, helium. He. He. 2. Lithium, Li, 3. Beryllium, Be. ಸಿಂಬಲ್ ನ ಇಲ್ಲೇ ಬರ್ಬಿಡ್ತೀನಿ, ನಾನು ಅಲ್ಲೇ ಅಟಾಮಿಕ್ ನಂಬರ್ ನ ಕೂಡ ಬರಿತಾ ಹೋಗ್ತೀನಿ. ಐ ನಾಟ್ ಕೀಪ್ ದ ಡಿಸ್ಟೆನ್ಸ್ ಲೈಕ್ ದಟ್. Generally, if X is the element, Z anta helodu. This is the element representation in general. Z is atomic number. And A will be mass number. Atomic mass number. All right. So hydrogen is 1. Helium is 2, lithium is 3, beryllium is 4, and then comes boron, B, atomic number 5, carbon, C, atomic number 6. This mass number you practice madbeka? Not now, I'll teach you that separately.
nitrogen, symbol is N7, oxygen, symbol is O8, fluorine, F9, and neon, Ne10. So we learned about almost first 10 elements. Similarly, you also have to practice few other elements. Like general elements and symbols kottidare. Like aluminium ge Al, argon ge Ar, barium the first two letter. Ili first two letter symbol. Boron the first letter matra tagondidare. So that's why bromine bandaga they have taken Br. Excuse me. Calcium ge Ca, carbon the just first letter, chlorine the first ಅಥವಾ third letter. Cobalt nali first two letter, copper nali cuprum anta heli bandidala. This is actually from English name, cuprum. And fluorine the first letter, gold, aurum, hydrogen first letter, iodine, iron, ferrum, lead, plumbum. So plumbum P ಮತ್ತೆ B, ferrum Fe ಇಂದ ತಗೊಂಡಿದ್ದಾರೆ. Magnesium Mg first and third letter, neon is Na the first two letter, nitrogen as it is oxygen, potassium na kalium ಅಂತ ಹೇಳುವಂತ ವರ್ಡ್ ನಿಂದ ತಗೊಂಡಿದ್ದಾರೆ. Silicon Si, silver argentum, argentum ನಿಂದ ತಗೊಂಡಿದ್ದಾರೆ. ಓಕೆ, ಸೋಡಿಯಂ ನೇಟ್ರಿಯಂ ಅಂತ ಹೇಳುವಂತಹ ವರ್ಡ್ ನಿಂದ ತಗೊಂಡಿದ್ದಾರೆ. ಸಲ್ಫರ್ ಆಸ್ ಇಟ್ ಇಸ್ ಯುರೇನಿಯಂ ಯು, ಜಿಂಕ್ ಅನ್ನ Zn ಆಸ್ ಇಟ್ ಇಸ್ ನಿಂದ ತಗೊಂಡಿದ್ದಾರೆ. So that's about the symbols of different element. Hope it is clear everybody. So ಇವಾಗ ನಿಮ್ಮ ಇದರಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ. ಹೈಡ್ರೋಜನ್ ಕ್ಯಾಪಿಟಲ್ H ನಲ್ಲಿ ಬರೀತೀವಿ, ಅಲ್ಯೂಮಿನಿಯಂ ನ ಫಸ್ಟ್ ಕ್ಯಾಪಿಟಲ್ L ಸ್ಮಾಲ್, ಬೋತ್ ದ ಲೆಟರ್ಸ್ ಯು ಕೆನಾಟ್ ರೈಟ್ ಇಟ್ ಇನ್ ಕ್ಯಾಪಿಟಲ್ ವರ್ಡ್. ಓಕೆ, ಕೊಬಾಲ್ಟ್ ಅನ್ನ ನೀವು ಫಸ್ಟ್ ಇದ್ದು ಎರಡನ್ನ ಕೂಡ CO ಅಂತ ಹೇಳಿ ಬರೆದ್ರೆ ಅದು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ದಿಸ್ ಇಸ್ ರಾಂಗ್. CO first is capital, second is small ಬರಬೇಕು. So symbols of some elements are formed from the first letter of the name, and a letter appearing later in the name. Examples, chlorine ಗೆ Cl ಅಂತ ಹೇಳಿ ತಗೊಳ್ತೀವಿ, first and third. Zinc ಗೆ first and third. Other symbols have been taken from the names of the elements in Latin, German, Greek. For example, symbol of Fe from Latin, ferrum anta heli. Sodium, natrium, I have mentioned it already. Potassium is kalium. Therefore, each element has unique name and chemical symbol. Okay. So the next concept is atomic mass. Okay, atomic mass has a very deep meaning, guys. Ishton easy alla adu. Okay, but I feel ನಿಮ್ಮ NCERT ನಲ್ಲಿ they have given it as in a very condensed form ನಲ್ಲಿ ಕೊಟ್ಟಿದ್ದಾರೆ. So I myself sometimes get stuck. Arey, how do I teach this to class 9th kid? In class 11th, when you go in that depth, class 9th ಅಲ್ಲಿ ಬಂದಾಗ ಇದನ್ನ ಹೆಂಗಪ್ಪ ಹೇಳ್ಕೊಡ್ಲಿ ಅಂತ ಹೇಳಿ I'll do a lot of research before I come to that class. And yes, here we have atomic mass ಗೆ ಯಾಕೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಬಂತು ಅಂತ ಹೇಳಿದ್ರೆ, ಡಾಲ್ಟನ್ ಥಿಯರಿನಲ್ಲಿ ಡಾಲ್ಟನ್ ಹೇಳ್ತಾರೆ that when two atoms of different element combine, they always combine in a fixed ratio by weight, and it has found true. ಇವತ್ತಿನವರೆಗೂ ಕೂಡ the second law ಏನಿದೆ ಜೋಸೆಫ್ ಪ್ರೌಸ್ಟ್ ಇದು ಲಾ, ಅದ್ರ ಬೇಸ್ ಮೇಲೆ ಡಾಲ್ಟನ್ ಥಿಯರಿ ಕೂಡ ಹೇಳ್ತಾರೆ. ಅಂದ್ರೆ ಡಾಲ್ಟನ್ ಥಿಯರಿ ಈ ಎಲ್ಲ ಲಾವನ್ನ ಆ ಲಾಗಳಿಂದ ಮಾಡಲ್ಪಟ್ಟಂತಹ ಥಿಯರಿ ಡಾಲ್ಟನ್ ಥಿಯರಿ. ಹಾಗಾಗಿ ಎಲ್ರಿಗೂ ಕೂಡ ಅದೃಶ್ಯವಾಗುತ್ತೆ, ಹೇ ಹೌದಲ್ವಾ, ಎರಡು ಎಲಿಮೆಂಟ್ಸ್ ಯಾವಾಗಲೂ ಕಂಬೈನ್ ಆಗಬೇಕಾದ್ರೆ ಮಾಸ್ ಹ್ಯಾಸ್ ಸಮಥಿಂಗ್ ಟು ಡೂ ವಿತ್ ಇಟ್, ಯಾವಾಗಲೂ ಕೂಡ ಅದು ಫಿಕ್ಸ್ಡ್ ರೇಷಿಯೋ ಆಫ್ ಮಾಸ್ನಲ್ಲೇ ಕಂಬೈನ್ ಆಗುತ್ತೆ ಅಂತ ಹೇಳಬೇಕಾದ್ರೆ ಎವ್ರಿಬಡಿ ಗಾಟ್ ದಟ್ ಕ್ಯೂರಿಯಾಸಿಟಿ.
According to like the most remarkable concept that Dalton's atomic theory proposed was that of atomic mass. According to Dalton, each element had a characteristic atomic mass. ಪ್ರತಿ ಒಂದು ಆಟಮ್ಗೂ ಕೂಡ ಅದರದೇ ಆದೊಂದು ಮಾಸ್ ಇತ್ತು. ಬಟ್ ಇದನ್ನ ಹೆಂಗ್ ಮೆಷರ್ ಮಾಡೋದು, ಹೌ ಡು ವಿ ಮೆಷರ್ ದಿಸ್ ಅಟಾಮಿಕ್ ಮಾಸ್ ಅಂತ ಹೇಳೋ ಟಾಸ್ಕ್ ಬಂತು. ಸೊ ದೇರ್ ಆರ್ ಮೆನಿ ಮೆಥಡ್ಸ್ ವಿಚ್ ಕೇಮ್, ಬಟ್ ಇನ್ 1961ನಲ್ಲಿ ಯೂನಿವರ್ಸಲಿ ಆಕ್ಸೆಪ್ಟೆಡ್ ಅಟಾಮಿಕ್ ಮಾಸ್ ಮೆಷರ್ ಮಾಡುವಂತಹ ಮೆಥಡ್ ಬಂದು ಅಟಾಮಿಕ್ ಮಾಸ್ ಯೂನಿಟ್. ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿದ್ರೆ carbon-12 isotope was chosen as the standard for reference for measuring the atomic mass. See, atomic mass is not easy to measure because one single atom ಅನ್ನ isolate ಮಾಡೋದು ಕಷ್ಟ. ಈಗ ಸಿಂಗಲ್ ಆಟಮ್ ಒಂದೇ ಎಕ್ಸಿಸ್ಟ್ ಆಗಲ್ಲ, ಗ್ರೂಪ್ ಆಫ್ ಆಟಮ್ಸ್ಗಳ ಜೊತೆಲೆ ಎಕ್ಸ್ಕ್ಯೂಸ್ ಮಿ ಮಕ್ಕಳೇ, ಅವಾಗವಾಗ ಕೆಮ್ದಾಗ ಅವಾಗವಾಗ ಹೇಳೋಕ್ಕಾಗಲ್ಲ. ಸೊ ಐ ಹ್ಯಾವ್ ಟೋಲ್ಡ್ ಯು ದಿಸ್ ಮೆನಿ ಅ ಟೈಮ್ಸ್. ಸೊ ಗ್ರೂಪ್ ಆಫ್ ಆಟಮ್ಸ್ಗಳು ಒಂದೇ ಕಡೆ ಅದರಲ್ಲಿ ಒಂದು ಆಟಮ್ನ ಹೊರಗಡೆ ತೆಗಿಲಿಕ್ಕೆ ಆಗಲ್ಲ ನಿಮಗೆಲ್ಲ. ಹೌ ಒನ್ ಆಟಮ್ ಬ್ಯೂಟಿಫುಲ್, ವಾಟ್ ಇಸ್ ದ ಮಾಸ್ ಅಂತ ಹೇಳಿ ನಮಗೆ ಮೆಷರ್ ಮಾಡೋಕ್ಕಾಗಲ್ಲ. ಸೊ ವಿ ಆಲ್ವೇಸ್ ಮೆಷರ್ ದಿ ಅಟಾಮಿಕ್ ಮಾಸ್ ವಿತ್ ಕಂಪೇರಿಂಗ್ ಇಟ್ ಟು ಸಮಥಿಂಗ್ ಎಲ್ಸ್, ರಿಲೇಟಿವ್ ಟು ಸಮಥಿಂಗ್ ಎಲ್ಸ್. ಸೊ ಇಲ್ಲೇನಾಯಿತು, ಮೆಷರ್ ಮಾಡಬೇಕಾಗಿತ್ತು ಆಟಮ್ದು ಮಾಸನ್ನು, ಅದಕ್ಕೋಸ್ಕರ carbon-12 ಆಟಮನ್ನು ಸ್ಟ್ಯಾಂಡರ್ಡ್ ಆಗಿ ತಗೊಳ್ತಾರೆ. ಸೊ ಏನಕ್ಕೆ ಸ್ಟ್ಯಾಂಡರ್ಡ್ ಆಗಿ ತಗೊಳ್ತಾರೆ ಅಂತ ಹೇಳಿದ್ರೆ, ಇಟ್ ವಾಸ್ ಪ್ಲೆಂಟಿ ಬೈ ದೆನ್. carbon-12 ಅಂತ ಹೇಳುವಂಥದ್ದು ಅಬಂಡೆಂಟ್ ಇತ್ತು. ಅಬಂಡೆಂಟ್ ಅಂದರೆ ಜಾಸ್ತಿ ಇತ್ತು, ಮತ್ತು ಅದು ಸ್ಟೇಬಲ್ ಕೂಡ ಇತ್ತು. ಹಾಗಾಗಿ ಅದನ್ನು ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ತಗೊಳ್ತಾರೆ. ಅದಕ್ಕೂ ಮುಂಚೆ ಹೈಡ್ರೋಜನ್ ತಗೊಂಡ್ರು, ಆಕ್ಸಿಜನ್ ತಗೊಂಡ್ರು, ಎರಡೂ ಕೂಡ ವರ್ಕೌಟ್ ಆಗಿಲ್ಲ. ನಂತರ ಕಾರ್ಬನ್ ಆಸ್ ಅ ಸ್ಟ್ಯಾಂಡರ್ಡ್ ತಗೊಂಡ್ರು. ಸೊ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳುವಂಥದ್ದೇನು ಇಸ್ ಅ ಮಾಸ್ ಯೂನಿಟ್ ಈಕ್ವಲ್ ಟು ಎಕ್ಸಾಕ್ಟ್ಲಿ 1/12 ದ ಮಾಸ್ ಆಫ್ carbon-12 ಐಸೋಟೋಪ್. ಕಾರ್ಬನ್ ಆಟಮ್ ಅನ್ನ ನೀನು 12 ಭಾಗಗಳಾಗಿ ಮಾಡ್ಕೊಳ್ಬೇಕು. ಸೊ ಆ 12 ಭಾಗ ಕಂಪೇರ್ ಮಾಡಿದ್ರೆ ಒಂದು ಭಾಗ ಅಲ್ಲಿ carbon-12 ಅಂತ ಹೇಳುವಂಥದ್ದು. ಇಮ್ಯಾಜಿನ್ ದ್ಯಾಟ್ ನಿನ್ನ ಹತ್ರ ಇವಾಗ ಒಂದು ಆನಿಯನ್ ಇದೆ. ಓಕೆ, ಆನಿಯನ್ ಇಸ್ ಅ ಆಟಮ್. ಆನಿಯನ್ ಅಥವಾ ಅನಿಯನ್, ಈರುಳ್ಳಿ. ಓಕೆ, ಅದನ್ನ ನೀನು 12 ಭಾಗ ಮಾಡು. 12 ಭಾಗ ಮಾಡಿ, ಸೊ 12 ಭಾಗವನ್ನು ಒಂದು ಕೈಲಿಟ್ಕೋ, ಒಂದು ಭಾಗವನ್ನು ಇನ್ನೊಂದು ಕೈಲಿಟ್ಕೋ. ಸೊ 1 ಔಟ್ ಆಫ್ 12 ಅಂದರೆ ಆ 12 ಭಾಗಗಳಿಗೆ ಕಂಪೇರ್ ಮಾಡಿದಾಗ ಆ ಒಂದು ಭಾಗ ಎಷ್ಟು ಹೆವಿ ಇದೆ, ದ್ಯಾಟ್ ಇಸ್ ಆ್ಯಕ್ಚುಲಿ ಕಾಲ್ಡ್ ಅಸ್. ಸೊ 12 ಭಾಗ ಮಾಡ್ತೀಯಲ್ಲ, 12 ಭಾಗದಲ್ಲಿ ಒಂದು ಭಾಗವನ್ನು ರೈಟ್ ಹ್ಯಾಂಡ್ನಲ್ಲಿ ಇಟ್ಕೊ, ಮಿಕ್ಕಿದ 11 ಭಾಗ ಈಚೆ ಕೈಲಿ ಇಟ್ಕೊ, ನೀನು ಲೆಫ್ಟ್ ಸೈಡ್ನಲ್ಲಿ ಇಟ್ಕೊ. ಸೊ ಔಟ್ ಆಫ್ 12 ಪೀಸಸ್ನಲ್ಲಿ ಒಂದು ಪೀಸ್ ವೆಯ್ಟ್ ಏನು ಅಂತ ಹೇಳ್ತೀಯಲ್ಲ, 12 ಭಾಗ ಮಾಡಬೇಕಾದ್ರೆ ಆ ಒಂದು ಭಾಗದ ವೆಯ್ಟ್ ಎಷ್ಟು. ಚಾಕ್ಲೇಟನ್ನು 12 ಪೀಸ್ ಮಾಡು, ಆ ಒಂದು 12 ಪೀಸ್ನಲ್ಲಿ ಒಂದು ಪೀಸ್ದು ಚಾಕ್ಲೇಟ್ದು ವೆಯ್ಟ್ ಏನು, ಅದನ್ನೇ ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಇದನ್ನು ಫ್ರೂಟ್ಸ್ ಎಲ್ಲ ಜೊತೆ ಕಂಪೇರ್ ಮಾಡ್ತಾರೆ. ಲೈಕ್ ಇವಾಗ ವಾಟರ್ ಮೆಲನ್ ಬಂದಾಗ ವಾಟರ್ ಮೆಲನ್ನ 12 ಪೀಸಸ್ ಆಗಿ ಮಾಡ್ತೀವಿ, ಸರಿನಾ? ಅದರಲ್ಲಿ ಒಂದು ಪೀಸನ್ನು ಒಂದು ತಟ್ಟಿನಲ್ಲಿ ಇಟ್ಕೋತೀವಿ, 2 ಆ್ಯಪಲ್, 2 ಚೆರಿಯನ್ನು ನಾವು ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಕಂಪೇರ್ ಟು ದಟ್ 1 ಪೀಸ್ ಔಟ್ ಆಫ್ 12. ಓಕೆ, 1 ಔಟ್ ಆಫ್ 12 ಆ ಒಂದು ಪೀಸಿಗೆ ಕಂಪೇರ್ ಮಾಡಿದ್ರೆ ಚೆರಿ ಎಷ್ಟು ತೂಕ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಅಟಾಮಿಕ್ ಮಾಸ್ ಯೂನಿಟ್. ಅದನ್ನೇ ನಾವು ಅಟಾಮಿಕ್ ಮಾಸ್ ಯೂನಿಟ್ ಅಂತ ಹೇಳಿ ಕರೆಯುವಂಥದ್ದು, 1/12. ಸೊ ಇಟ್ ಇಸ್ ಎಕ್ಸಾಕ್ಟ್ಲಿ ದ ಒಂದು ಆಟಮ್ದು 1/12 ದ ಮಾಸ್ ಅಂತ ಹೇಳ್ತೇವೆ. ಸೊ ಅಟಾಮಿಕ್ ಮಾಸ್ ಯೂನಿಟ್ ಇಸ್ ದ ಮಾಸ್ ಯೂನಿಟ್ ಈಕ್ವಲ್ ಟು ಎಕ್ಸಾಕ್ಟ್ಲಿ 1/12 ದ ಮಾಸ್ ಆಫ್ ಒನ್ ಆಟಮ್ ಆಫ್ carbon-12. ಒಂದು carbon-12 ಆಟಮ್ನ 12 ಭಾಗ ಮಾಡಿ ಅದರ ಒಂದು ಭಾಗಕ್ಕೆ ನೀನು ಬೇರೆ ಬೇರೆ ಆಟಮ್ಸನ್ನು ಕಂಪೇರ್ ಮಾಡ್ತಾ ಕೂಡ ಹೋಗಬಹುದು. ಸೊ ಇಮ್ಯಾಜಿನ್ ಇದು ಫ್ರೂಟ್ಸ್ ಎಲ್ಲ ಸ್ಟೋರಿ ಈಸ್ ಓವರ್. ಆಮೇಲೆ ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ನಾವು ಯಾಕೆ ಹೇಳ್ತೀವಿ, ಬಿಕಾಸ್ ವಿ ಆರ್ ರಿಲೇಟಿಂಗ್ ದಿಸ್ ಟು ಕಾರ್ಬನ್ಗೆ ರಿಲೇಟ್ ಮಾಡಿದಾಗ ರಿಲೇಟಿವ್ ಅಟಾಮಿಕ್ ಮಾಸ್ ಅಂತ ಹೇಳಿ ಕರಿತೀವಿ, ಸರಿನಾ? ಸೊ ಇಲ್ಲಿ ಹೈಡ್ರೋಜನ್ ಎಲ್ಲರದ್ದು ಮಾಸ್ ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ನೀವು ನೋಡ್ಕೊಳ್ಳಿ. ಹೈಡ್ರೋಜನ್ ಯಾಕೆ 1, ಬಿಕಾಸ್ ಇಟ್ ಹ್ಯಾಸ್ 1 ಪ್ರೋಟಾನ್. ಕಾರ್ಬನ್ ಯಾಕೆ 12, ಬಿಕಾಸ್ ಇಟ್ ಹ್ಯಾಸ್ 6 ಪ್ರೋಟಾನ್ ಪ್ಲಸ್ 6 ನ್ಯೂಟ್ರಾನ್ಸ್. ನೈಟ್ರೋಜನ್ ಯಾಕೆ 7, ಬಿಕಾಸ್ ಇಟ್ ಹ್ಯಾಸ್ 7 ಪ್ರೋಟಾನ್ಸ್ ಪ್ಲಸ್ 7 ನ್ಯೂಟ್ರಾನ್ಸ್. ಆಕ್ಸಿಜನ್ ಯಾಕೆ 16, ಇಟ್ ಹ್ಯಾಸ್ 8 ಪ್ರೋಟಾನ್ಸ್ plus 8 neutrons. Sodium ಯಾಕೆ 23, because it has 11 protons plus 12 neutrons. Magnesium ಯಾಕೆ 24, because it has 12 protons plus 12 neutrons. Sulfur ಯಾಕೆ 32, 16 protons ಇದೆ, 16 neutrons ಇದೆ. 35.5 ಯಾಕೆ ಬಂತು, ಇಲ್ಲಿ ಬರುತ್ತೆ ಆವ್ರೇಜ್ ಅಟಾಮಿಕ್ ಮಾಸ್ ಕಾನ್ಸೆಪ್ಟ್. ಆವ್ರೇಜ್ ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ಮಕ್ಕಳೇ, ಕ್ಲೋರಿನ್ ಅಂತ ಹೇಳುವಂಥದ್ದು, ಇದು ಕೂಡ ಸ್ಟ್ರಕ್ಚರ್ ಆಫ್ ಆಟಮ್ ಆದಮೇಲೆ ನಾನು ನಿಮಗೆ ಹೇಳ್ಕೊಡ್ಬೇಕು, ಯಾಕೆಂದರೆ ಐಸೋಟೋಪ್ ಐಸೋಬಾರ್ ಕಾನ್ಸೆಪ್ಟ್ ಬರುತ್ತೆ. ನಾನು ಅದನ್ನ ನೆಕ್ಸ್ಟ್ ಚಾಪ್ಟರ್ ಆದಮೇಲೆ ಹೇಳ್ಕೊಡ್ತೇನೆ, ನಿಮಗೆ ತೊಂದರೆ ಇಲ್ಲ. ಸೊ ಇದು ಕೂಡ ಇಲ್ಲಿ 35.5 ಇದೆಯಲ್ಲ, ನಿಮ್ಮ
ಕನ್ಫ್ಯೂಷನ್ ಮಾಡ್ಕೋಬೇಡ ಮಗ. ಇಲ್ಲಿ 17 ಪ್ರೋಟಾನ್ ಇದೆ ಪ್ಲಸ್ 18 ನ್ಯೂಟ್ರಾನ್ ಇದೆ ಅಂತ ಹೇಳಿ ಸದ್ಯಕ್ಕೆ ನೆನ್ಪಿಟ್ಕೊ. 35ಗೆ ನಾನು ರೌಂಡ್ ಆಫ್ ಮಾಡ್ತಿದ್ದೀನಿ. 0.5 ಇಸ್ ದಿ ರಿಸಲ್ಟೆಂಟ್ ಆಫ್ ಐಸೋಟೋಪ್ಸ್ ಆವರೇಜ್ ಅಟಾಮಿಕ್ ಮಾಸ್. ಅದನ್ನ ನಾನು ಮುಂದಿನ ಚಾಪ್ಟರ್ನಲ್ಲಿ ಹೇಳ್ಕೊಡ್ತೇನೆ. ಕ್ಯಾಲ್ಸಿಯಂ 20 ಅಂತ ಹೇಳಿದ್ರೆ 20 ಪ್ರೋಟಾನ್ 20 ನ್ಯೂಟ್ರಾನ್ ಇದೆ. ಎಲ್ಲಿ? ಅದರ ನ್ಯೂಕ್ಲಿಯಸ್ ಒಳಗಡೆ. ಇದನ್ನೇ ನಾವು ಅಟಾಮಿಕ್ ಮಾಸ್. ಸೊ ಇನಿಷಿಯಲಿ ಅಟಾಮಿಕ್ ಮಾಸ್ ಅನ್ನ AMU ನಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ರು, ಅಟಾಮಿಕ್ ಮಾಸ್ ಯೂನಿಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ರು. ಇವಾಗಿನ ಟೈಮ್ನಲ್ಲಿ ಅದನ್ನ ಮಾಡಿಫೈ ಮಾಡಿದೀವಿ. ಎಕ್ಸ್ಕ್ಯೂಸ್ ಮಿ. ಸೊ ಅಟಾಮಿಕ್ ಮಾಸ್ ಯೂನಿಟ್ ಅನ್ನ ಫ್ರೂಟ್ ಮಾಸ್ ಯೂನಿಟ್ ಅಂತ ಹೇಳಿ ಕರಿತೀವಿ ನೋಡಿ, ಫ್ರೂಟ್ ಅನ್ನ ಒಂದು ಭಾಗ ಮಾಡಿದ್ರೆ. ಸೊ ಅದೇ ತರ ಅಟಾಮಿಕ್ ಮಾಸ್ ಯೂನಿಟ್ ಅನ್ನ ನಾವು ಯೂನಿಫೈಡ್ ಮಾಸ್ ಯು ನಲ್ಲಿ ಬರೀತೀವಿ. ಯು ಅಂತ ಹೇಳಿದ್ರೆ ಯೂನಿಫೈಡ್ ಮಾಸ್. ಯೂನಿಫೈಡ್ ಮಾಸ್ ನಲ್ಲಿ ನಾವು ಅದನ್ನ ಹೇಳ್ತಾ ಹೋಗ್ತೀವಿ. ಆಟಮ್ಸ್ ಗಳು ಯಾಕೆ ಕಂಬೈನ್ ಆಗಬೇಕು? atoms of most of the elements are not able to exist independently. ಹಾಗಾಗಿ ಅವುಗಳು ಕಂಬೈನ್ಡ್ ಆಗಿ ಮಾಲಿಕ್ಯೂಲ್ಸ್ ಆಗುತ್ತೆ, ಅಯಾನ್ಸ್ ಆಗುತ್ತೆ. ಸೊ ಮಾಲಿಕ್ಯೂಲ್ಸ್ ಮತ್ತೆ ಅಯಾನ್ಸ್ ಯಾಕೆ ಫಾರ್ಮ್ ಆಗಬೇಕು? ಬಿಕಾಸ್ ಆಟಮ್ ಇನ್ ಇಟ್ಸ್ ಫಾರ್ಮ್ ಸ್ಟೇಬಲ್ ಅಲ್ಲದೆ ಇದ್ದಾಗ ಅದು ಅಯಾನಿಕ್ ಫಾರ್ಮ್ ನಲ್ಲಿ ತಗೊಳುತ್ತೆ, ಅಥವಾ ಕೆಲವೊಂದ್ಸಲ ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ ಗಳಾಗುತ್ತೆ. ಸೊ ದೀಸ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ aggregate in a large number to form matter which we touch, which we use in our day-to-day life. ರೈಟ್? ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಏನು? ಮಾಲಿಕ್ಯೂಲ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೈಕ್ H2 ಅಂತ ಹೇಳುವಂಥದ್ದು ಇಸ್ ಅ ಮಾಲಿಕ್ಯೂಲ್, ಬಟ್ ದಿಸ್ ಇಸ್ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್. ಸೊ ಗ್ರೂಪ್ ಆಫ್ ಸೇಮ್ ಆಟಮ್ ನಿಂದ ಒಂದಕ್ಕಿಂತ ಹೆಚ್ಚು ಆಟಮ್ ಕಂಬೈನ್ ಆಗಿದೆ, ಸೇಮ್ ಆಟಮ್ ಕಂಬೈನ್ ಆಗಿದೆ ಅಂದ್ರೆ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೇವೆ. ಸೊ ಇವಾಗ ನಾನು ಹೈಡ್ರೋಜನ್ ಜೊತೆಗೆ ವಾಟರ್ ಹಾಕ್ತೇನೆ. ಇಲ್ಲಿ 2 ಡಿಫ್ರೆಂಟ್ ಎಲಿಮೆಂಟ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಕಂಬೈನ್ ಆಗಿದ್ದಾವೆ. ಸೊ ಇದನ್ನು ನಾನು ಹಿಟಿರೋ ಅಂತ ಹೇಳಿದ್ರೆ ಡಿಫ್ರೆಂಟ್, ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್. ಹಿಟಿರೋ ಅಂತ ಹೇಳಿದ್ರೆ ಡಿಫ್ರೆಂಟ್ ಆಟಮ್ಸ್ಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಬಂದು ಕಂಬೈನ್ ಆಗಿದ್ದಾವೆ. ಸೊ ಹಾಗಾಗಿ ಇದನ್ನು ನಾನು ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ ಹೇಳಿ ಕರಿತೀನಿ. ಸರಿನಾ? ಐ ವಿಲ್ ಕಾಲ್ ದಿಸ್ as ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್. ಅ ಮಾಲಿಕ್ಯೂಲ್ ಇನ್ ಜನರಲ್ ಏನ್ ಹೇಳ್ಬೋದು? ಗ್ರೂಪ್ ಆಫ್ 2 ಆಟಮ್ಸ್ ಅಥವಾ 2ಕ್ಕಿಂತ ಹೆಚ್ಚಿಗಿರೋ ಆಟಮ್ಸ್ ಕೂಡ ಇದಾವೆ. ಗ್ಲೂಕೋಸ್ ಮಾಲಿಕ್ಯೂಲ್ಸ್ ನೋಡಿ, C6H12O6. ಇದರಲ್ಲಿ ಎಷ್ಟೊಂದು ಮಾಲಿಕ್ಯೂಲ್ಸ್ ಇದೆ. 6 ಕಾರ್ಬನ್, 12 ಹೈಡ್ರೋಜನ್, 6 ಆಕ್ಸಿಜನ್ ಆ್ಯಂಡ್ ನಿಮ್ಮ ಬಾಡಿನಲ್ಲಿರುವಂತಹ ಪ್ರೋಟೀನ್ಸ್ ಆಗಿರ್ಬೋದು, DNA ಸ್ಟ್ರಕ್ಚರ್ಸ್ ಆಗಿರ್ಬೋದು, ಎಷ್ಟು ಬೇಜಾನ್ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್ ಇದಾವೆ ಅಲ್ವಾ? ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಆಟಮ್ಸ್ಗಳು ಕಂಬೈನ್ಡ್ ಆಗಿದ್ದಾವೆ. ದೊಡ್ಡ ಮಾಲಿಕ್ಯೂಲ್ಸ್ ಇದಾವೆ. ಸರಿ, ಆ ಮಾಲಿಕ್ಯೂಲ್ ಇನ್ ಜನರಲ್ ಏನು ಹೇಳ್ಬೋದು ನಾವು? ಗ್ರೂಪ್ ಆಫ್ 2 ಅಥವಾ 2 ಅಥವಾ ಹೆಚ್ಚಿಗೆ ಆಟಮ್ಸ್ಗಳು ಕಂಬೈನ್ ಆಗಿದ್ದಾವೆ, ಕೆಮಿಕಲಿ ಬಾಂಡೆಡ್ ಆಗಿದ್ದಾವೆ, ಹೆಲ್ಡ್ ಟುಗೆದರ್ ಬೈ ಅಟ್ರಾಕ್ಟಿವ್ ಫೋರ್ಸ್. ಅ ಮಾಲಿಕ್ಯೂಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ದಿ ಎಲಿಮೆಂಟ್. ಎಲಿಮೆಂಟಿನ ಒಂದು ಸಣ್ಣ ಪಾರ್ಟಿಕಲ್ ಅಥವಾ ಕಂಪೌಂಡಿನ ಒಂದು ಸಣ್ಣ ಪಾರ್ಟಿಕಲ್ ಆಗಿರುತ್ತೆ. ಸೊ ಎಲಿಮೆಂಟ್ ಅಂತ ಹೇಳಿದಾಗ ಅಲ್ಲಿ ನಾವು ಹೋಮೋ ಅಟಾಮಿಕ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಎಲಿಮೆಂಟ್ ಇಸ್ ಮೇಡ್ ಅಪ್ ಆಫ್ ಈದರ್ ಆಟಮ್ ಅಥವಾ ಹೋಮೋ ಅಟಾಮಿಕ್ ಮಾಲಿಕ್ಯೂಲ್. ಆಯ್ತಾ? ಕಂಪೌಂಡ್ ಅಂತ ಹೇಳಿದಾಗ ವಾಟರ್ ಇಸ್ ಅ ಕಂಪೌಂಡ್, ಕಾರ್ಬನ್ ಡೈಆಕ್ಸೈಡ್ ಇಸ್ ಅ ಕಂಪೌಂಡ್, ಗ್ಲೂಕೋಸ್ ಇಸ್ ಅ ಕಂಪೌಂಡ್, ಯೂರಿಯಾ ಇಸ್ ಅ ಕಂಪೌಂಡ್, ಶುಗರ್ ಇಸ್ ಅ ಕಂಪೌಂಡ್. ರೈಟ್? ಕಂಪೌಂಡ್ ಈಸ್ ಮೇಡ್ ಅಪ್ ಆಫ್ ವಾಟ್? ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್. ಕಂಪೌಂಡಿನ ಅತಿ ಸಣ್ಣ ವಸ್ತುವನ್ನು ನಾವು ಒಂದು ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಇಲ್ಲಿ ಆ ಮಾಲಿಕ್ಯೂಲ್ನಲ್ಲಿ ಬೇರೆ ಬೇರೆ ಆಟಮ್ಸ್ಗಳಿರುತ್ತೆ. ಹಿಟಿರೋ ಅಟಾಮಿಕ್ ಮಾಲಿಕ್ಯೂಲ್ ಆಗಿರುತ್ತೆ. So a molecule can be defined as smallest particle of an element or a compound that is capable of an independent existence and shows all the properties of that substance. So molecule can be defined as smallest particle. Even water molecule ಬಗ್ಗೆ ಹೇಳ್ತೇನೆ. Smallest particle. ಆಯ್ತಾ? It is capable of existing independently. This is quite stable and shows all the properties of that substance. ಈಗ ಮಾಲಿಕ್ಯೂಲ್ಗೆ ತನ್ನದೇ ಆದಂತಹ ಪ್ರಾಪರ್ಟೀಸ್ ಇದೆ, ಅಂಡ್ ದೋಸ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್ ಫ್ರಮ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಆಟಮ್ಸ್ ಆಫ್ ಸೇಮ್ ಎಲಿಮೆಂಟ್ ಅಥವಾ ಡಿಫ್ರೆಂಟ್ ಎಲಿಮೆಂಟ್ ಕ್ಯಾನ್ ಜಾಯಿನ್ ಟು ಫಾರ್ಮ್ ಮಾಲಿಕ್ಯೂಲ್ಸ್. ಈಗ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಟೆಡ್ ಬೈ ಸೇಮ್ ಟೈಪ್ ಆಫ್ ಆಟಮ್ಸ್. ಮಾಲಿಕ್ಯೂಲ್ಸ್ ಆಫ್ ಮೆನಿ ಎಲಿಮೆಂಟ್ಸ್ such as argon, helium, etc. are only one atom. This atom idre we will call it as molecule. One atom idre do we call it as molecule? No. In case of argon, helium and all, it's not molecules of element. It's simply that helium, argon, they exist in a cluster makle. Cluster, a group all exist agutte. They are not existing in a fixed ratio. So ಇಲ್ಲಿ ನಾವು ಮಾಲಿಕ್ಯೂಲ್ ಅಂತ ಹೇಳಿ ಯಾಕೆ ಕರಿತೀವಿ? ಬಿಕಾಸ್ ಇಲ್ಲಿ ಎಲಿಮೆಂಟ್ಗಳು, ಹೀಲಿಯಂ ಎಲಿಮೆಂಟ್ಗಳು
ಕ್ಲಸ್ಟರ್ ಫಾರ್ಮ್ನಲ್ಲಿ ಎಕ್ಸಿಸ್ಟ್ ಆಗಿದ್ದಾವೆ. ಅದಕ್ಕೆ ಇಲ್ಲಿ ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ ಅಂತ ಹೇಳುವಂತಹ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ಬಟ್ ದಿಸ್ ಇಸ್ ನಾಟ್ ದ ಕೇಸ್ ವಿತ್ ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್. ಫಾರ್ ಎಕ್ಸಾಂಪಲ್, ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಕನ್ಸಿಸ್ಟ್ ಆಫ್ atoms of oxygen, 2 atoms of oxygen, hence it is known as diatomic, O2 ಅಂತ ಹೇಳ್ತೀವಿ. If 3 atoms ಇತ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಓಝೋನ್ ಅಲ್ಲಿ ಇಟ್ ಇಸ್ ಟ್ರೈಅಟಾಮಿಕ್, ಅಟಾಮಿಸಿಟಿ ಬಂದು 3 ಆಗುತ್ತೆ, ಸರಿನಾ? ಸೊ ದೇರ್ ಆರ್ ಡಿಫ್ರೆಂಟ್ ಅಟಾಮಿಸಿಟಿ ಅಂತ ಹೇಳಿದ್ರೆ ಏನು? ನಂಬರ್ ಆಫ್ ಆಟಮ್ಸ್ ಕಾನ್ಸ್ಟಿಟ್ಯೂಟಿಂಗ್ ಅ ಮಾಲಿಕ್ಯೂಲ್, ಅದನ್ನೇ ನಾವು ಅಟಾಮಿಸಿಟಿ ಅಂತ ಹೇಳಿ ಕರಿತೀವಿ. So how many atoms are there in that molecule is called as atomicity. For example, there are polyatomic molecules also. ಈಗ ನೋಡು, sulfur S4 ಇದೆ, S8 ಇದೆ, S8. This is octaatomic. P4 tetraatomic. Nitrogen N2 ಇದೆ, diatomic. O2 ಇದೆ, diatomic. ಈಗ ಇಲ್ಲಿ C6H12O6. There are many, more than 10 polyatomic. Or if you exactly want to count the atomicity, 6 atoms of carbon, 12 atoms of hydrogen, 6 atoms of oxygen. So 12 plus 6 ಎಷ್ಟಾಯಿತು? 26 atoms ಇದೆ ಅಂತ ಹೇಳ್ಬೋದಾ? ಸೊ ಇಲ್ಲಿ ಅಟಾಮಿಸಿಟಿ ಅಂತ ಹೇಳಿದ್ರೆ ಏನಾಯ್ತು? 26 ಆಟಮ್ಸ್ಗಳಿದೆ ಅಂತ ಹೇಳೋದ್ರದ್ದು ಐಡಿಯಾ ಬರುತ್ತೆ ನಿಮಗೆ, ರೈಟ್? ಸೊ ಮಾಲಿಕ್ಯೂಲ್ಸ್ ಆಫ್ ಕಂಪೌಂಡ್ಸ್, ಮಾಲಿಕ್ಯೂಲ್ಸ್ ಆಫ್ ಎಲಿಮೆಂಟ್ಸ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು, ಐಡಿಯಾ ಸಿಕ್ತು. ಮಾಲಿಕ್ಯೂಲ್ಸ್ ಆಫ್ ಕಂಪೌಂಡ್ಸ್, ವಾಟರ್, ಅಮೋನಿಯಾ, ಕಾರ್ಬನ್ ಡೈಆಕ್ಸೈಡ್, ಡಿಫ್ರೆಂಟ್ ಕಂಪೌಂಡ್ಸ್ಗಳು ಫಿಕ್ಸ್ಡ್ ರೇಷಿಯೋ ಆಫ್ ಮಾಸ್ನಲ್ಲಿ ಕಂಬೈಂಡ್ ಆಗಿದ್ದಾವೆ. ಮಿಸ್ ವಾಟ್ ಇಸ್ ನೈಟ್ರೋಜನ್, ಹೈಡ್ರೋಜನ್ 14:3? ಸಿ, ನೈಟ್ರೋಜನ್ ಒಳಗಡೆ, ಇಫ್ ಯು ಲುಕ್ ಇನ್ ಟು ನೈಟ್ರೋಜನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್, nitrogen has 7 protons and 7 neutrons. Hence, mass of nitrogen is 14. Similarly, hydrogen, there are 3 hydrogen, right? So, mass will be 1, 1, 1. Hydrogen mass is only 1, but there are how many hydrogen? NH3 bandaga, there are 3 hydrogens. So, the mass becomes 14:3. 14 grams of nitrogen, 3 grams of each 3 hydrogen. Okay, similarly, carbon dioxide and oxygen 3:8 ಅಂತ ಹೇಳ್ತೀವಿ. What is that 3:8? Carbon and oxygen. Carbon dioxide. Carbon weight is 12. Okay, oxygen weight is 16. And there are 2 oxygen. So together the weight of oxygen, 2 oxygen is 32. So 12:32 ಆಯಿತು. 12:32 ಅಂತ ಹೇಳಿದ್ರೆ which table it will go? 4 3s are 12. 4 8s are 32. So 3:8 is simply the weight of carbon and oxygen. Coming to the activity 3.2. Refer table 3.4. You can refer this for the ratio by mass of atom present in the molecule. Find the ratio by number of the atoms of elements in the molecule given. So the ratio by number of atoms for a water molecule can be found as, ಈಗ ಹೈಡ್ರೋಜನ್ ರೇಷಿಯೋ ಬೈ ಮಾಸ್ ಕೊಟ್ಟಿದ್ದಾರೆ, ನಾವು ರೇಷಿಯೋ ಬೈ ನಂಬರ್ ಆಫ್ ಐಟಮ್ಸ್ ತಗೊಳ್ಬೇಕು. ರೇಷಿಯೋ ಬೈ ಮಾಸ್ 1:8 ಕೊಟ್ಟಿದ್ದಾರೆ. ನಾವೇನು ಮಾಡ್ತೀವಿ, ಅದನ್ನ ಅಟಾಮಿಕ್ ಮಾಸ್ನಿಂದ ಡಿವೈಡ್ ಮಾಡ್ತೀವಿ. 1/1 is equal to 1. ಇಲ್ಲಿ 8 ರೇಷಿಯೋ ಬೈ ಮಾಸ್ 8 ಕೊಟ್ಟಿದ್ದಾರೆ. ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಇಸ್ 16, ಸೊ 8/16 1/2 ಆಗುತ್ತೆ. ಸೊ ಇಫ್ ಯು ಮಲ್ಟಿಪ್ಲೈ ಬೋತ್ ದ ಸೈಡ್ ಬೈ 2, ಎರಡು ಕಡೆ ಕೂಡ ನೀನು ಇಲ್ಲೂ ಮಲ್ಟಿಪ್ಲೈ ಬೈ 2 ಮಾಡು, ಇಲ್ಲೂ ಮಲ್ಟಿಪ್ಲೈ ಬೈ 2 ಮಾಡು. 2 and 2 gets cancel. ಇಲ್ಲಿ 2 ಆಯಿತು, ಇಲ್ಲಿ 1 ಆಯಿತು. ಸೊ ರೇಷಿಯೋ ಬೈ ಮಾಸ್ ಕೊಟ್ಟಾಗ ರೇಷಿಯೋ ಬೈ ಆಟಮ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ ಈ ಆಕ್ಟಿವಿಟಿನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಸೊ ನೌ ಕಮ್ಸ್ ವಾಟ್ ಇಸ್ ಅಯಾನ್. ಅಯಾನ್ ಅಂತ ಹೇಳಿದ್ರೆ ಏನು? ಅಯಾನ್ಸ್ನಲ್ಲಿ ಟೈಪ್ಸ್ ಇದೆ. ನೆಗೆಟಿವ್ ಅಯಾನ್, ಓಕೆ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆನಯಾನ್. ಯಾವಾಗ ಆನಯಾನ್ ಫಾರ್ಮ್ ಆಗುತ್ತೆ? ಫಾರ್ ಎಕ್ಸಾಂಪಲ್, ಆಕ್ಸಿಜನ್ ಆಟಮ್ ತಗೊಳ್ತಾ ಇದ್ದೀನಿ. ದಿಸ್ ಇಸ್ ಆಕ್ಸಿಜನ್. ಆಕ್ಸಿಜನ್ನಲ್ಲಿ 8 ಪ್ರೋಟಾನ್ಸ್ ಇದೆ. 8 ಪ್ರೋಟಾನ್ಸ್ ಇದೆ. ನಾನು ಎಲ್ಲೂ ಆಕ್ಸಿಜನ್ 6 ಹೇಳಿಲ್ಲ ಅಲ್ಲ? ಡಿಡ್ ಐ ಟೆಲ್ ಎನಿವೇರ್ ಆಕ್ಸಿಜನ್ 6? ನೋ. ಸೊ ಇಲ್ಲಿ 8 ಪ್ರೋಟಾನ್ಸ್ ಇದೆ ಅಂತ ಹೇಳಿದ್ರೆ ನ್ಯೂಟ್ರಲ್ ಆಟಮ್ ಒಳಗಡೆ 8 ಪ್ರೋಟಾನ್ಸ್ಗೆ 8 ಎಲೆಕ್ಟ್ರಾನ್ಸ್ ಇರಬೇಕು. protons number should be equal to electrons number ಆಗಿರಬೇಕು. Remember that. Okay, protons and electrons number should be same.
ಸೊ ನ್ಯೂಕ್ಲಿಯಸ್ನ ಕನ್ಸಿಡರ್ ಮಾಡಿ, ಇದರೊಳಗಡೆ 8 ಪ್ರೋಟಾನ್ ಇದೆ, 8 ಇಲೆಕ್ಟ್ರಾನ್ ಇದೆ, ಹೊರಗಡೆ ಇಲ್ಲಿ ಇಲೆಕ್ಟ್ರಾನ್ಸ್ ಇದೆ, 8 ಇಲೆಕ್ಟ್ರಾನ್ಸ್ ಇದೆ. ನಾವು ಫಾರ್ ದಿಸ್ ಔಟ್ಸೈಡ್ ದ ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ ಒಳಗಡೆ ಅಲ್ಲ, ಔಟ್ಸೈಡ್ ದ ನ್ಯೂಕ್ಲಿಯಸ್, ಈ ಜಾಗದಲ್ಲಿ ಇಫ್ ಐ ಆಡ್ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಿದಾಗ ನನಗೇನು ಸಿಗುತ್ತೆ? ಐ ವುಡ್ ಗೆಟ್ ನೆಗೆಟಿವ್ ಚಾರ್ಜ್. I would get what charge? Negative charge. So negative charge is formed by getting extra electron. Okay, if you remove electron by adding electron, negative charge is formed. By adding extra electron, negative charge is formed. If you add oxygen, one electron, one charge. If you add 2 electron, 2 extra negative charge. For nitrogen, 3 negative charge. Negative charge is actually formed usually by non-metals. Non-metals ಗಳಿಗೆ ಯಾವಾಗಲೂ ಕೂಡ electrons ಅನ್ನ accept ಮಾಡಲಿಕ್ಕೆ ಇಷ್ಟ. They are electron acceptors and they usually form negative charge. Now coming to cations. What are cations? Positively charged ions. How do you get cations? Atoms ನಿಂದ ನೀನು electrons ನ remove ಮಾಡು. For example, sodium atom ಇದೆ. Sodium atom has 11 protons. Okay, that is equal to 11 electrons. So when you remove one electron, remove one single electron. ರಿಮೂವ್ ಮಾಡಿದಾಗ 11 ಪ್ರೋಟಾನ್ಸ್ ಇರುತ್ತೆ, ಬಟ್ 10 ಇಲೆಕ್ಟ್ರಾನ್ಸ್ ಅಷ್ಟೇ ಇರುತ್ತೆ. ಸೊ ಅಲ್ಲಿ ಒಂದು ಪ್ರೋಟಾನ್ ಏನಾಯಿತು? ಅನ್ಬ್ಯಾಲೆನ್ಸ್ಡ್ ಆಯಿತು. ಸೊ ಒನ್ ಪ್ರೋಟಾನ್ ವಿಚ್ ಹ್ಯಾಸ್ ಅ ಪಾಸಿಟಿವ್ ಚಾರ್ಜ್ ಇಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ದಟ್ ಇಸ್ ವೈ ಆ ಪ್ರೋಟಾನ್ದು ಪಾಸಿಟಿವ್ ಚಾರ್ಜ್ನ ನಾನು ಈ ಥರ ಬರ್ತೀನಿ Na+ ಅಂತ ಹೇಳಿ. ಸೊ ಬೈ ರಿಮೂವಿಂಗ್ ಎಲೆಕ್ಟ್ರಾನ್ ಯು ವಿಲ್ ಆಕ್ಚುಲಿ ಕ್ರಿಯೇಟ್ ಪಾಸಿಟಿವ್ ಅಯಾನ್ ಅಥವಾ ಕ್ಯಾಟಯಾನ್ಸ್. ಪಾಸಿಟಿವ್ ಅಯಾನ್ಸ್ ಆರ್ ಕ್ಯಾಟಯಾನ್ಸ್. So now you have to look into this column. ನೀವು ಅದನ್ನ ಬೈ ಹಾರ್ಟ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ಇದರಲ್ಲಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, KLMN. ಸಿ ಐ ಟೆಲ್ ಯು ದ ಲಿಮಿಟೇಷನ್ ಆಫ್ ಟೀಚಿಂಗ್ ದಿಸ್ ಚಾಪ್ಟರ್ ರೈಟ್ ನೌ. ನನಗೆ KLMN ಶೆಲ್ಸ್ ಹೇಳ್ಕೊಡ್ಬೇಕು ನಿಮಗೆ. KLMN ಶೆಲ್ಸ್ ಹೇಳ್ಕೊಟ್ರೆ ಮಾತ್ರ ಇಲ್ಲಿ ಯಾಕೆ ಸೋಡಿಯಂಗೆ ಪಾಸಿಟಿವ್, ಪೊಟ್ಯಾಷಿಯಂಗೆ ಪಾಸಿಟಿವ್ ಇದನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ. ಸೊ ಮೇ ಬಿ regarding why these charges, why sodium positive, why potassium is positive, why magnesium is too positive, and all those things I'll be explaining along with structure of atom lesson only. Structure of atom nalli ನಾನು ನಿಮಗೆ ಏನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, K shell, L shell, M shell, N shell, electrons na ಹೇಗೆ distribute ಮಾಡೋದು, why do you have to write positive charge for sodium, why do you have to write positive charge for potassium, or why do you have to write negative charge for OH minus, right? So all those part I'll be teaching you in the next chapter. Only then you will be able to understand. ಇಲ್ಲ ಅಂತ ಹೇಳಿದ್ರೆ ನಿಮಗೇನು ಅರ್ಥ ಆಗಲ್ಲ. ಸೊ ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಾನು ಹೌ ಟು ರೈಟ್ ದ ಅಯಾನಿಕ್ ಕಂಪೌಂಡ್ ಫಾರ್ಮುಲಾ, ಕಂಪೌಂಡ್ಸ್ಗಳ ಫಾರ್ಮುಲಾವನ್ನು ಹೇಗೆ ಬರೆಯೋದು ಅಂತ ಹೇಳೋದನ್ನ ಹೇಳ್ಕೊಡ್ತೀನಿ. ಬಿಕಾಸ್ ಇನ್ ನೆಕ್ಸ್ಟ್ ಚಾಪ್ಟರ್ ಓನ್ಲಿ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ ಕೌಂಟ್, ನ್ಯೂಟ್ರಾನ್ ಕೌಂಟ್, ಎವ್ರಿಥಿಂಗ್. ಸೊ ಐ ವುಡ್ ಬಿ ಬೇಸಿಕಲಿ ಎಕ್ಸ್ಪ್ಲೈನಿಂಗ್ ದ ರೈಟಿಂಗ್ ಪಾರ್ಟ್ ಆಫ್ ಅಯಾನ್ಸ್, formula part of ions in the next chapter. Hope this chapter is not there for your midterm exam as well. Hagadre stay tuned for the next chapter where we talk about protons, electrons, neutrons very clearly, atomic mass number very clearly, and then we speak about the charges. Okay, take care, bye bye.